ಶ್ರೀರಂಗಾರಿಗುರೋ ಪುತ್ರಂ ಧೀಶಮಾದಿಗುಣಾರ್ಣವಂ ಶ್ರೀನಿವಾಸಗುರುಂ ವಂದೇ ವೇದಾಂತದ್ವೈಸಾರಥಂ ಶ್ರೀಶೈಲೇಶದಯಾ ಪಾತ್ರಂ ಧೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾತಾಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನಃ ಕುಲಪತೇರಕುಲಾಭಿರಾಮಂ ಶ್ರೀಮತ್ತದಂಘ್ರಿಗುಣಂ ಪ್ರಣಮಾಮಿ ಮೂರ್ಧ್ನಾ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರಕುಲಶೇಖರ ಯೋಗಿವಾಹಾನ್ ಭಕ್ತಾಂಘ್ರಿರೇಣುಪರಕಾಲ ಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ ವೆಂಕಟಾದ್ರಿಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ வெங்கடேசமோ தேவோ ந பூதோ ந பவிஷ்யதி ஆல இல்லே நிறையுமென்ற அலர்மே அலமங்கை உரை மார்பா நிகரில் புகழாய் உலகமோன் உடையாய் என்னை ஆழ்வானே நிகரில்லமரர் முனிக்கணங்கள் விரும்பும் திருவேங்கடத்தானே புகழ் ஒன்னில்லா அடியேன் உன்னடி கீழ் அமர்ந்து புகுந்தேனே ஸ்ரீ விஷ்ணு சித்த குலநந்தன கல்பவல்லீம் ஸ்ரீரங்கராஜ ஹரிச்சந்தன யோக திருஷ்யாம் சாட்சாத் க்ஷமா கருணயா கமலாபிமான்யாம் गोदामनन्यशरणं शरणमहं प्रपद्ये कर्कटे पूर्वपल्गुण्यां तुलसीकाननोद्भवां पाण्ड्ये विश्वम्भरा गोदां वन्दे श्रीरङ्गनायकीं नीलातुङ्गस्सनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरसिद्धमध्यापयन्तीं स्वोच्छिष्टायां सृजनिगलितुं या बलात्कृत्य भुङ्क्ते गोदा तस्मै नमैदमिदं भूय एवास्तु भूयः अन्नवयल पुदुवै आण्डाळरङ्गर्क्कु வண்ணத்திருப்பாவை பல்பதியும் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளை சொல்லு சூடி கொடுத்த சுடர் கொடியே தொல்பாவை பாடி அருளவல்ல பல்வளையாய் நாடினீ வேங்கடவர்க்கென்னை விதி என்ன விமாத்தம் நாங்கடவா வண்ணமே நல்கு. ಇವತ್ತಿನ 10ನೇ ದಿನದ ಪಾಶುರ. நோத்துச்சுவர்ஹம் போனின்னவம்மனாய் மாத்தமும் தாராரோ வாசல் திருவாதார் நா தத்துளாய் முடி நாராயணன் நம்மால் போத்தபறை தரும் புண்ணிய நாள் பண்டொரு நாள் கூத்தத்தின் வாழ்வேழ்ந்த கும்பகரணனும் தோத்தும் உனக்கே பெரும் துயில்தான் தந்தானோ ஆத்தவனந்தருடையாய் அருங்கலமே தேத்தமாய் வந்து திரையேலோர் ಎಂಬಾವಾಯ್. ಮೊನ್ನೆಯ ಪಾಶುರದಲ್ಲಿ ಕುತೂಹಲದಿಂದ ಇರುವಂತಹ ಗೋಪಿಕಾಶ್ರೀಯರನ್ನು ಎಬ್ಸಿದ್ಲು. ಅವನು ಬರೋದಕ್ಕೆ ಮುಂಚೆನೇ ನಾವು ಹೋಗೋಣ, ಇಲ್ಲದೇ ಇದ್ದರೆ ಲಕ್ಷ್ಮಿಯೊಂದಿಗೆ ಅವನು ವೈಕುಂಠಕ್ಕೆ ಹೊರಟುಬಿಟ್ರೆ ಕಷ್ಟ, ಹೋಗೋಣ ಅಂತ ಕರ್ಕೊಂಡು ಹೋದ್ಲು. ನಿನ್ನೆ ವಿಶೇಷವಾದಂತಹ ಭಗವಂತ ಅನುಭವವನ್ನು ಉಳ್ಳಂತಹ ಭಗವಂತನ ಸಂಬಂಧವನ್ನು ಉಳ್ಳಂತಹ ಗೋಪಿಕಾಶ್ರೀಯನ್ನು ಅವಳು ಎಬ್ಬಿಸಿದ್ದಾಳೆ. ಇವತ್ತಿನ ದಿನ ಈ ಗೋಪಿಕಾಸ್ತ್ರೀ ಕೃಷ್ಣನ ಮನೆಯ ಪಕ್ಕದವಳು, ಅವನಿಗೆ ಹತ್ತಿರದ ಒಡನಾಟ ಇರುವವಳು. ಆದ್ದರಿಂದ ಅವಳನ್ನು ನಮಗೆ ಮುತ್ತಿನ ಹಾರದಂತಿರುವವಳು, ಆಭರಣದಂತಿರುವವಳು ಅಂತ ಇಲ್ಲಿ ಗೋದೆ ಅವಳನ್ನು ಹೇಳ್ತಾ ಇದ್ದಾಳೆ. ಏನಕ್ಕೆ ಹಾಗೆ? ಅವಳು ಯಾಕೆ ಆ ರೀತಿಯ ಒಂದು ಆಭರಣದಂತಿರುವವಳು, ಎಲ್ಲರಿಗೂ ಈ ಸಮೂಹಕ್ಕೆ ಒಂದು ಆಭರಣದಂತಿರುವವಳು ಏನಕ್ಕೆ ಹೇಳ್ತಿದ್ದಾಳೆ ಅಂದರೆ, ಈಗ ಎಲ್ಲಿ ಗೋದೆ ಬಂದು ಈ ವ್ರತವನ್ನು ಹೇಳ್ತಾ ಇದ್ದಾಳೆ, ಆ ರೀತಿಯಾದಂತಹ ವ್ರತವನ್ನು ಮಾಡಿ ಕೃಷ್ಣನನ್ನ ಸಾನ್ನಿಧ್ಯವನ್ನ ಸನಿಹವನ್ನು ಅರಿತಿರುವವಳು ಅವಳು. ಹಾಗಾಗಿ ನೋತುಚ್ಚುವರ್ಹಂ, ನೋಂಬು ನೋತು ಅಂದರೆ ಒಂದು ವ್ರತ, ವ್ರತ ಅದನ್ನೆಲ್ಲ ಮಾಡಿ ವ್ರತವನ್ನು ಮಾಡಿ ನೋತುಚ್ಚುವರ್ಹಂ ವ್ರತಗಳನ್ನು ನಡೆಸಿ ಆ ವ್ರತಗಳಿಂದ ಬರುವ ಸುಖದ ಅನುಭವಗಳನ್ನು, ಭಗವಂತ ನಾಮದ ಅನುಭವಗಳನ್ನೆಲ್ಲ ಪಡೆದು ಭಗವಂತನೇ ನನಗೆ ರಕ್ಷಕ ಎಂದು ತಿಳಿದು ನಂಬಿ ಅವನಿಗೆ ಪ್ರಪತ್ತಿ ಮಾಡಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಿರುವವಳು. ನೋತ್ ಶುವರ್ಗಂ, ಶುವರ್ಗಂ ಅಂದರೆ ಸ್ವರ್ಗ. ಆ ರೀತಿಯಾದ ಭಗವದ್ಧ್ಯಾನವನ್ನು ಮಾಡಿ
ಅದರಿಂದ ಸಿಗುವ ಸ್ವರ್ಗ ಸುಖವನ್ನು ಅರಿತಿರುವಂತಹ, ಅದರ ಅನುಭವವನ್ನು ಪಡೆದಿರುವಂತಹ, ಆ ರೀತಿಯ ಅನುಭವವನ್ನು ಪಡೆದಿರುವುದರಿಂದ ಅವಳನ್ನು ಗೋದೆ ಸ್ವಾಮಿನ್ ಅಂತ ಕರೀತಾ ಇದ್ದಾಳೆ. ತುಂಬ ವಿಶೇಷವಾದಳು, ಸ್ವಾಮಿನಿ ಅನ್ನೋ ಅರ್ಥ. ಉಹು ನಿನ್ನ ಅಮ್ಮನಾಯಿ, ಅಮ್ಮನಾಯಿ ಅಂದರೆ ಒಡತಿ, ಸ್ವಾಮಿ. ಅವಳನ್ನೇ ಸ್ವಾಮಿ ಅಂತ ಕರೀತಾ ಇದ್ದಾಳೆ. ಯಾಕೆಂದರೆ ನೀನು ಭಗವಂತನಿಗೋಸ್ಕರ ವ್ರತಗಳನ್ನು ಮಾಡಿ ಅವನ ಸಾನ್ನಿಧ್ಯವಾದ ಅನುಭವವನ್ನು, ಅವನ ಅನುಭವವನ್ನು ಪಡೆದಿರುವವಳು, ನಮಗಿಂತನೂ ಉತ್ತಮವಾಗಿರುವವಳು ನೀನು. ಆದರೆ ಹಾಗಿದ್ರೂ ಇನ್ನು ಮಲಗಿದಾಳ ಅವಳು ನೆನೆಸೋದಕ್ಕೆ. ಅಂದರೆ ಆ ಭಗವದ ಅನುಭವದಿಂದ ಅವಳಿಗೆ ಹೊರಗೆ ಬರೋಕ್ಕೆ ಇಷ್ಟ ಆಗ್ತಿಲ್ಲ. ಹಾಗಾಗಿ ಅವಳು ಮಾತಾಡದೆ ಹಾಗೇ ಇದ್ದಾಳೆ. ಮಾತಮ್ಮಂ ತಾರಾರೋ ವಾಶಲ್ದಿರುವಾತಾರ್, ನಾ ಇಲ್ಲಿಂದ ಕರಿತಾ ಇದ್ದೀನಿ, ನಿನ್ನನ್ನು ಅಷ್ಟು ಹೊಗಳ್ತಾ ಇದ್ದೀನಿ. ಆದರೂ ವಾಶಲ್ದಿರುವಾತಾರ್, ಬಾಗಿಲು ತೆಗೆದೇ ಇದ್ದರೆ ಬೇಡ, ಒಳಗಿಂದ ಒಂದು ಮಾತಾದರೂ ಮಾತಾಡಬಾರ್ದಾ? ಇಲ್ಲಿ ಗೋದೆಗೆ ಒಂದು ತವಕ. ಯಾಕೆಂದರೆ ಅವಳು ಬಂದರೆ ಅವಳ ಸುಖಾನುಭವ ಏನು, ಅವಳು ಏನು ಪಡೆದಿದ್ದಾಳೆ ಅನುಭವವನ್ನು ಅನ್ನೋದನ್ನು ನಮಗೆ ಹೇಳ್ತಾಳೆ. ಮಾತಮ್ಮು ತಾರಾರೋ, ಮಾತಾಡದೇ ಇದ್ರೆ ಬೇಡ, ಬಾಗಿಲು ತೆಗೆದೇ ಇದ್ರೆ ಬೇಡ, ವಾಶಲ್ದಿರುವಾತ, ನೀವು ಒಳಗಿಂದನೇ ಒಂಚೂರು ಮಾತಾದರೂ ಆಡ್ಬೋದಲ್ವಾ? ನಾವು ಬಂದಿರೋದು ನಿನಗೆ ಗೊತ್ತಾಗಿದೆ ಅಲ್ವಾ? ನಾತತ್ತುಳಾಯ್ ಮುಡಿ ನಾರಾಯಣನ್. ನಾತತ್ತುಳಾಯ್ ಅಂದರೆ ತುಳಸಿ. ತುಳಸಿಯನ್ನು ಮುಡಿಯಲ್ಲಿ ಧರಿಸಿರುವಂತಹ ನಾರಾಯಣನನ್ನು ನಮ್ಮಾಲ್ ಪೋತ್ತ ಪರಿತರುಂ, ನಮ್ಮಿಂದ ಸ್ತುತಿಸಪಟ್ಟರೆ, ನಾವು ಅವನನ್ನು ಸ್ತುತಿಸಿದರೆ, ಪರೈತರುಂ ನಮ್ಮಾಲ್ ಪೋತ್ತಂ ಪರೈತರುಂ, ನಾವು ಅವನನ್ನು ಸ್ತುತಿಸಿದರೆ, ನಮ್ಮಿಂದ ಅವನನ್ನೂ ಸ್ತುತಿಸಲ್ಪಟ್ಟರೆ, ಪರೈತರುಂ, ಅವನು ತುಂಬ ಸಂತೋಷವುಳ್ಳವನಾಗಿ ನಮಗೆ ಏನು ಬೇಕು, ಇಲ್ಲಿ ಕೇಳ್ತಿರೋದು ಪರೆಯನ ವಾದ್ಯ, ಆದರೆ ಅವನ ಕೈಂಕರ್ಯವನ್ನು ನಾವು ಮಾಡಿದರೆ ನಮಗೇನು ಬೇಕು ಎಲ್ಲವನ್ನು ಅವನು ಕೊಡ್ತಾನೆ. ಅದು ನಿನ್ನದೇ ಆದ ಅನುಭವ, ನಿನಗೆ ಗೊತ್ತಲ್ಲ ಅದು. ಯಾರನ್ನ ಧ್ಯಾನ ಮಾಡ್ತಾ ಇದ್ದೀವಿ ನಾವು? ಪುಣ್ಯನಾಳ್, ಪುಣ್ಯ ಪುರುಷನಾದ ಧರ್ಮವೇ ರೂಪವೆತ್ತಂತೆ ಬಂದಂತಹ. ಯಾಕೆ ಪುಣ್ಯನಾಳ್ ಅಂದ್ರೇ ಆ ರೀತಿಯ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಮುಂದಿನ ಸಾಲಿಗೋಸ್ಕರ. ಪುಣ್ಯನಾಳ್ ಪಂಡೊರು ನಾಳ್ ಕೂತತ್ತಿನ್ ವಾಯವೀಳ್ದ ಕುಂಭಕರ್ಣನು, ಅಂದರೆ ಕುಂಭಕರ್ಣನನ್ನು ಮೃತ್ಯುವಿನ ಬಾಯಿಗೆ ಬಿಸಾಕಿದಂಥವನು ಅವನು ಪುಣ್ಯನಾಳ್. ಪರಮ ಪುರುಷ, ಪುಣ್ಯ ಪುರುಷ, ಧರ್ಮವೇ ರೂಪವೆತ್ತಂತೆ ಬಂದಂತಹ ಶ್ರೀರಾಮನಿಂದ ಪಂಡೊರು ನಾಳ್ ಒಂದು ದಿನ ಕೂತತ್ತಿನ್ ವಾಯುವೇಳ್ದ ಕುಂಭಕರ್ಣನು, ಯಮನ ಬಾಯಿಗೆ ಬಿದ್ದಂತಹ, ಸಾವಿನ ಬಾಯಿಗೆ ಬಿದ್ದಂತಹ ಕುಂಭಕರ್ಣನನ್ನು ಅವನು ಹೋಗಬೇಕಾದ್ರೆ ತೋತುಂ, ನಿನಗೆ ಸೋತು, ಉನಕ್ಕೆ ನಿನಗೆ ಪೆರುಂ ತುಯಿಲ್ತಾನ್ ತಂದಾನೋ. ದೀರ್ಘವಾದ ನಿದ್ದೆ, ಅವನದ ನಿದ್ದೆ 6 ತಿಂಗಳು ನಿದ್ದೆ, ದೀರ್ಘವಾದದ್ದು. ಕುಂಭಕರ್ಣನ ಕಥೆ ಗೊತ್ತು ನಮಗೆ. ರಾವಣ ಕುಂಭಕರ್ಣ ಇಬ್ಬರು ತಪಸ್ಸನ್ನು ಮಾಡಿದ್ರು. ರಾವಣ ಅವನು ವರವನ್ನು ಅವನು ಪಡ್ಕೊಂಡ, ಕುಂಭಕರ್ಣ ಅವನು ಪಡ್ಕೊಳ್ಬೇಕಾದ್ರೆ ಏನಾಯಿತು? ಕುಂಭಕರ್ಣ ನಿರ್ದಯೆಯನ್ನು ಕೊಡು ಅಂತ ಅವನು ಕೇಳಬೇಕಿತ್ತು. ಮೊದಲೇ ರಾಕ್ಷಸರು ನಿರ್ದಯರು, ಅದರಲ್ಲೂ ಅವನು ನಿರ್ದಯೆಯನ್ನು ಕೊಡು ಅಂತ ಅವನು ಕೇಳ್ಕೋಬೇಕಿತ್ತು ಬ್ರಹ್ಮನಲ್ಲಿ. ತಕ್ಷಣ ಈ ರೀತಿ ಕೇಳಿಬಿಟ್ರೆ ಮೊದಲೇ ನಿರ್ದಯರು ಅವರಲ್ಲ, ಇನ್ನು ಲೋಕವನ್ನು ಅವರು ಹಾಳು ಮಾಡಿಬಿಡ್ತಾರೆ ಅಂಥೇಳಿ ಸರಸ್ವತಿಗೆ ಸೂಚನೆಯನ್ನು ಕೊಡ್ತಾನೆ. ಸರಸ್ವತಿ ಹೋಗಿ ಅವನ ಬಾಯಲ್ಲಿ ಕೂತು ಬಿಡ್ತಾಳೆ. ನಿರ್ದಯೆ ಹೇಳಬೇಕಾದ್ರೆ ಅಲ್ಲೇ ನಮಗೆ ಒತ್ತಕ್ಷರ ಬರಬೇಕು, ರಾ ಬರಬೇಕು, ದಾ ಬರಬೇಕು, ನಿರ್ದಯೆ ಬರಬೇಕು. ನಾವು ನಾಲ್ಗೆ ಮೇಲೆ ಏನಾದರೂ ಒಂದನ್ನು ಇಟ್ಕೊಂಡು, ಒಂದು ಅಡಕೆನೋ ಚಾಕ್ಲೇಟೋ ಏನಾದ್ರು ಒಂದು ಸ್ವಲ್ಪ ಭಾರವಾದನ್ನು ಇಟ್ಕೊಂಡು ನಿರ್ದಯೆ ಹೇಳೋಕೆ ನಿರ್ದಯೆ ಅಂತಲೇ ಬರೋದು, ದಾ ಬರೋದೇ ಇಲ್ಲ ಅಲ್ಲಿ. ಹಾಗಿರಬೇಕಾದ್ರೆ ಸಾಕ್ಷಾತ್ ಸರಸ್ವತಿನೇ ಹೋಗಿ ಕೂತ್ಬಿಟ್ಲು, ನಾಲ್ಗೆ ಭಾರವಾಯಿತು, ನಿರ್ದಯ ಬರೆದು ನಿದ್ದಯೆ ಆಯ್ತು. ಅದವ್ರಿಗೆ ನಿದ್ದೆಯನ್ನು ಕೊಡು ಅಂತ ಅವನು ಕೇಳ್ದ. ಬ್ರಹ್ಮ ತಥಾಸು ಅಂದ. ಹಾಗಾಗಿ 6 ತಿಂಗಳ ನಿದ್ದೆ, 6 ತಿಂಗಳು ಮಾತ್ರ ಎಚ್ಚರ. ಅವನು ಎಚ್ಚರವಾಗಿರಬೇಕಾದ್ರೆ ಸಾಧಾರಣವಾಗಿರ್ತಿದ್ದ, ರಾವಣನಿಗೆ ಎಲ್ಲ ಸಹಾಯವನ್ನು ಮಾಡ್ತಾ ಇದ್ದ. ಅವನು ನಿದ್ದೆಗೆ ಹೋದಾಗ ಅವನನ್ನು ಎಬ್ಸೋದಕ್ಕೆ ಆಗ್ತಿರ್ಲಿಲ್ಲ ಅವನ್ನ.
ಬಲವಂತವಾಗಿ ಎಬ್ಸಿದ್ರೆ ನಗಾರಿಗಳನ್ನ ತಂದು ಅವನಿಗೆ ಕಿವಿ ಮುಂದೆ ಅಂದರೆ ಅಷ್ಟು ನಿದ್ದೆನೇ ಅವನು ಒಂದು ವರವಾಗಿ ಪಡೆದಿರೋದ್ರಿಂದ ನಾವು ವರ ಪಡೆದನ್ನೇ ತುಂಬ ನಿದ್ದೆ ಮಾಡ್ತೀವಿ. ಇನ್ನು ಅದ್ರ ಜೊತೆಗೆ ವರನೂ ಪಡೆದು ಬಂದರೆ ಅವನಿಗೆ ಎಚ್ಚರವೇ ಆಗೋಲ್ಲ. ಹಾಗಾಗಿ ಅವನು ಮನೆಗೇ ಇರ್ತಾನೆ, ಎದ್ದೇಳಿಸೋದಕ್ಕೆ ತುಂಬ ಕಷ್ಟ. ಹಾಗೆ ಅವನು ಯುದ್ಧ ಮಾಡೋಕ್ಕೆ ಕಳಿಸೋದಕ್ಕೋಸ್ಕರ ರಾವಣನ ಬಲವಂತದಿಂದ ಎಬ್ಬಿಸೋದ್ರಿಂದನೇ ಅವನ ನಾಶವಾದ. ಯಾಕೆ ಅವನಿಗೆ ನಿದ್ದೆ ಪೂರ್ತಿಗೊಳ್ಳಬೇಕಾಗಿತ್ತು, ಆಗಲಿಲ್ಲ, ಅವನ ನಾಶವಾದ ಅಂತ ಹೇಳ್ತಾರೆ. ಆ ರೀತಿ ರಾಮನಿಂದ ಸಾವಿನ ಬಾಯಿಗೆ ತಳ್ಳಲ್ಪಟ್ಟಂತಹ ಕುಂಭಕರ್ಣ, ಸಾವನ್ನು ಪಡೆದಂತಹ ಕುಂಭಕರ್ಣ ಅವನು ಹೋಗಬೇಕಾದ್ರೆ ನಿನಗೆ ಸೋತೋಗಿದ್ದಾನೆ, ನಿನ್ನ ನಿದ್ದೆಗೆ ಅವನು ಸೋತೋಗಿದ್ದಾನೆ. ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಇಬ್ಬರಿಗೆ ಸ್ಪರ್ಧೆ ಏರ್ಪಟ್ಟರೆ ಇವರಲ್ಲಿ ಏನು ವಿಶೇಷ ಗುಣ ಇರುತ್ತೆ ಅದನ್ನು ಇನ್ನೊಬ್ಬರಿಗೆ ಕೊಡುವಂಥ ಒಂದು ಪದ್ಧತಿ ಮೊದಲಿಂದಾನೂ ಬಂದಿದೆ. ಈಗೆಲ್ಲ ಒಂದೊಂದು ಬಹುಮಾನ ಅಂತ ಕೊಟ್ಬಿಡ್ತಾರೆ. ಆದರೆ ಅವಾಗೇನಿತ್ತು, ಈ ಇಬ್ಬರು ಪಂಡಿತರ ಮಧ್ಯೆ ಯಾವುದಾದ್ರೂ ಒಂದು ಸ್ಪರ್ಧೆ ಏರ್ಪಟ್ಟರೆ ಇವರಲ್ಲಿ ಇರೋ ವಿದ್ಯೆ ಅವರಿಗೆ ದಾನ ಮಾಡಬೇಕಿತ್ತು, ಅಥವಾ ಇವರಿಗೆ ಬಂದಂತಹ ಬಹುಮಾನಗಳು ಏನು ಬಿರುದಾಂಕಿತಗಳಿದೆ ಅದೆಲ್ಲ ಗೆದ್ದವರಿಗೆ ದಾನ ಮಾಡಬೇಕಿತ್ತು. ಆ ರೀತಿ ಕುಂಭಕರ್ಣ ಅವನಲ್ಲಿದ್ದಿದ್ದ ವಿಶೇಷತೆ ಏನು ಅಂದರೆ ನಿದ್ದೆ. ಅದನ್ನು ನಿನಗೇ ದಾನ ಮಾಡಿ ಹೊಟ್ಟೋಗಿದ್ದಾನ. ತೋತುಂ ಉನಕ್ಕೆ ಪೆರುಂ ತುಯಿಲ್ತಾ ಅಂತಂದಾನೋ, ನಿನಗೇ ಕೊಟ್ಬಿಟ್ಟು ಹೊಟ್ಟೋಗಿದ್ದಾನ ಅವನು. ಹಾಗಾಗಿ ಭಗವದ ಅನುಭವವನ್ನು ಪಡೆದಿರುವವಳು, ಕೃಷ್ಣನಿಗೋಸ್ಕರ ವ್ರತವನ್ನು ಮಾಡಿ ಅವನ ಮನಸ್ಸನ್ನು ಗೆದ್ದಿರೋಳು ನೀನು, ಇನ್ನೂ ನೀ ಮಲಗಿದೆಯಾ ಅಂದರೆ ಇದು ನಿನ್ನ ತಪ್ಪಲ್ಲ, ಯಾರೋ ನಿನಗೆ ಬಳುವಳಿಯಾಗಿ ಕೊಟ್ಟಿರೋವಂಥ ನಿದ್ದೆ ಇರಬೇಕು. ಆ ರೀತಿ ನಿದ್ದೆ ಮಾಡ್ತಿದ್ದು ಪುರಾಣಗಳಲ್ಲಿ ನಮಗೆ ಗೊತ್ತಿರೋ ಹಂಗೆ ಕುಂಭಕರ್ಣನೇ, ಅವನೇ ನಿನಗೆ ಕೊಟ್ಟಿರಬೇಕು. ಆತ್ತಮನಂದಲುಡೆಯಾಯ್, ಆತ್ತ ಆನಂದಲುಡೆಯ, ಹೆಚ್ಚಿನ ನಿದ್ದೆ, ದೀರ್ಘವಾದ ನಿದ್ದೆಯನ್ನು ಮಾಡೋದಕ್ಕೆ ಹೋಗಬೇಡ. ಅರಂಗಲಮೆ, ಎಚ್ಚರಗೊಳ್ಳು. ಅರಂಕಲಮೆ ಅಂದರೆ ನಮಗೆ ಆಭರಣ ಪ್ರಾಯವಾಗಿರುವವಳು, ನಮಗೆ ನೀನು ತುಂಬ ಮುಖ್ಯವಾದವಳು. ಹಾಗಾಗಿ ತೇತ್ತಮಾಯಿ ಒಂದು ಎಚ್ಚರಗೊಳ್ಳು, ನೀನು ಎಚ್ಚರಗೊಂಡು ಒಂದು ತಿರ ಏಲೋರೆಂಬಾವಾಯ್, ಎಚ್ಚರಗೊಂಡು ಬಂದು ಬಾಗಿಲನ್ನು ತೆರಿ. ನಾವೆಲ್ಲನೂ ಒಟ್ಟಿಗೆ ಸೇರಿ, ನಮ್ಮೊಡನೆ ಸೇರಿ, ನಾವು ನಿನ್ನೊಡನೆ ಸೇರಿ ಭಗವದ್ ಅನುಭವಗಳನ್ನು ಮಾಡೋಣ ಅಂತ ಹೇಳ್ತಾರೆ. ಇಲ್ಲಿ ವಿಶೇಷ ಏನಂತಂದರೆ ಅವನ ಅನುಭವವನ್ನು ನಾವು ಹೇಳ್ಕೊಳ್ಳೋದಿಕ್ಕೆ ಇಬ್ಬರು ಸಮಾನ ಮನಸ್ಕರಾಗಿ ಇಬ್ಬರೂ ಚರ್ಚೆಗೆ ಕೂತ್ರೆ ಇನ್ನೂ ಅವನ ಗುಣವಿಶೇಷಗಳು ಹೆಚ್ಚುತ್ತೆ. ಅದರ ಬಗ್ಗೆನೇ ನಾವು ಮಾತಾಡ್ತಾ ಇರ್ತೀವಿ. ಆ ರೀತಿಯಾದ ಒಂದು ವಿಶೇಷ ಅನುಭವವನ್ನು ನಾವು ಪಡೆಯೋಣ. ಎದ್ದೇಳು ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಸ್ವರ್ಗ ಅಂದ್ರೇನು? ಇಂದ್ರಲೋಕ ಸ್ವರ್ಗ ಅಲ್ಲ. ಸ್ವರ್ಗಾಧಿಪತಿ ಅಂತ ಹೇಳ್ತಾರೆ, ಆದರೆ ಅದು ಸ್ವರ್ಗ ಅಲ್ಲ. ಅವನಿಗೆ ಅದು ಸ್ವರ್ಗ. ಯಾಕೆಂದರೆ ಅವನಿಗೆ ಬೇಕಾದದ್ದು ನಾಟ್ಯ ಮಾಡೋವಂಥವ್ರು ಋಷಿ ಮೇನಕೆಗಳಿದ್ದಾರೆ, ಅವನ ಕೈಕರ್ಯಗಳು ಮಾಡೋರೆಲ್ಲ ಇದ್ದಾರೆ. ಹಾಗಾಗಿ ಇಂದ್ರನಿಗೆ ಸ್ವರ್ಗ ಅದು. ಸ್ವರ್ಗ ಅಂತ ಅಂದರೆ ಎಲ್ಲಿ ಮುಪ್ಪು, ಭಯ, ಹಸಿವು, ಬಾಯಾರಿಕೆ, ದುಃಖ ಯಾವುದು ಇರಲ್ವೋ ಆ ಜಾಗನೇ ಸ್ವರ್ಗ. ಅಂತಹ ಜಾಗ ಯಾವುದು? ವೈಕುಂಠ. ಭಗವಂತ ಇರುವಂತಹ ಜಾಗ ವೈಕುಂಠ. ವೈಹುಂದನ್ ಅಂತ ನೆನ್ನೆ ಹೇಳಿದ್ರು. ಲಕ್ಷ್ಮಿಯೊಂದಿಗೆ ಇರುವಂತಹ ವೈಕುಂಠ ಅದೇ ನಮಗೆ ಸ್ವರ್ಗ. ಆ ರೀತಿಯಾದ ಸ್ವರ್ಗವನ್ನು ಪಡೆದಿರುವಂತಹ ಗೋಪಿಕೆ ಇವಳು. ವ್ರತಗಳನ್ನು ಮಾಡಿ ಆ ಭಗವಂತನನ್ನು ಪಡೆಯುವಂತಹ ಸ್ವರ್ಗವನ್ನು ಪಡೆದಿರುವವಳು, ಅದು ಸ್ವರ್ಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ರೀತಿಯಲ್ಲಿ ರಾಮಾಯಣದಲ್ಲಿ ಸೀತೆ ಹೇಳ್ತಾಳೆ. ರಾಮ ಕಾಡಿಗೆ ಹೊರಟಿರ್ತಾನೆ, ಸೀತೆಗೆ ಹೇಳ್ತಾಳೆ ನೀನು ಬರಬೇಡ, ಅಲ್ಲೆಲ್ಲ ತುಂಬ ಕಾಡುಗಳಿಂದ ದಟ್ಟವಾದ ಕಾಡುಗಳಿರೋ ಜಾಗ ಅದಲ್ಲ, ಅಲ್ಲೆಲ್ಲ ರಾಕ್ಷಸರೆಲ್ಲ ಇರ್ತಾರೆ, ದುಷ್ಟರೆಲ್ಲ ಇರ್ತಾರೆ, ದುಷ್ಟ ಜಂತುಗಳೆಲ್ಲ ಇರುತ್ತೆ, ನೀನಲ್ಲಿ ಬರಬೇಡ, ನೀನು ಇಲ್ಲೇ ಇರು ಅಂತ ಹೇಳ್ತಾರೆ. ಆವಾಗ ಸೀತೆ ಹೇಳ್ತಾಳೆ ಯಸ್ವಯ ಸಹ ಸಸ್ವರ್ಗ ಅಂದರೆ ಸ್ವರ್ಗ ಯಾವುದು? ಯಸ್ವಯ ಸಹ. ಶ್ರೀರಾಮ ನೀನು ಎಲ್ಲಿರ್ತೀಯೋ ಅದೇ ಜಾಗ ನನಗೆ ಸ್ವರ್ಗ. ಹಾಗಾಗಿ ನಾನು ನಿನ್ನ ಜೊತೆ ಬರ್ತೀನಿ, ಎಂಥದ್ದೇ ಆಪತ್ತಿದ್ದರೂ ನೀನೇ ನನ್ನ ರಕ್ಷಕ ಅಂತ ಗೊತ್ತು, ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾಳೆ. ನಿನ್ನೆ ಕೂಡ ಹೇಳುವಂತಹ ಗೋಪಿಕಾಸ್ತ್ರೀಯರಿಗೆ ಈ ಸೀತೆಯ ಉದಾಹರಣೆಯನ್ನೇ ಕೊಡ್ತಾರೆ.
ಅವಳು ಮಲಗಿರ್ತಾಳೆ, ಭಗವಂತ ಬಂದೇ ಬರ್ತಾನೆ ಅಂತೇಳಿ ಸುತ್ತಲೂ ಜ್ಞಾನದೀಪವನ್ನು ಹತ್ತಿಕೊಂಡು ಕಾಯ್ತಾ ಇರ್ತಾಳೆ ಭಗವಂತ ಬರ್ತಾನೆ ಅಂತ. ಅದೇ ರೀತಿ ಸೀತೆ ರಾವಣ ಅಶೋಕವನದಲ್ಲಿದ್ದಾಗ ಕಾದಿದ್ದೆ ಶ್ರೀರಾಮನನ್ನಂತೆ. ಯಾಕೆಂದರೆ ಅವಳಿಗೆ ಸ್ವತಃ ಶಕ್ತಿ ಇತ್ತು. ಅಗ್ನಿ ಹನುಮಂತನ ಬಾಲದಿಂದ ಅಗ್ನಿ ಎಲ್ಲ ಕಡೆ ಪ್ರಸರಿಸಿದಾಗ ಅಗ್ನಿಯಳು ಪ್ರಾರ್ಥನೆ ಮಾಡ್ತಾಳೆ, ಹನುಮಂತನಿಗೆ ನೀ ಏನು ಮಾಡಬೇಡ ಅಂತ. ಆ ರೀತಿಯಾಗಿ ಅಗ್ನಿ ಅವಳ ಮಾತನ್ನ ಕೇಳ್ತಾನೆ ಅಂತಿದ್ದಾಗ ಅವಳು ಯಾಕೆ ಕ್ಷಣ ಮಾತ್ರದಲ್ಲಿ ನೀ ರಾವಣನನ್ನು ಸುಟ್ಟುಬಿಡು ಅಂತ ಹೇಳಬಾರ್ದಿತ್ತು ಅಗ್ನಿಗೆ? ಆ ಶಕ್ತಿ ಅವಳಲ್ಲಿತ್ತು. ಸಾಕ್ಷಾತ್ ನಾಚ್ಯಾರ ತಾಯಾರವಳು. ಆದರೆ ನನ್ನ ರಕ್ಷಕ ರಾಮ ಹೇಗೆ ಇಲ್ಲಿ ರಾಮ ನರನಾಗಿ ತನ್ನ ಅವತಾರವನ್ನು ತೋರಿಸಿದ್ದಾನೋ ಹಾಗೆ ಅವನೊಡನೆ ಇದ್ದು ಅವನದೇ ರೂಪದಲ್ಲಿ ಅವಳು ತೋರಿಸಿದ್ದಾಳೆ. ನನ್ನನ್ನು ಕಾಪಾಡುವವನು ರಾಮ, ಶ್ರೀಮನ್ನಾರಾಯಣೇ ನನ್ನ ರಕ್ಷಕ. ಹಾಗಾಗಿ ಅವನೇ ಬಂದು ನನ್ನನ್ನು ಕಾಪಾಡಲಿ ಅಂತ ಸೀತೆ ಕಾಯ್ತಿದ್ಲಂತೆ. ಆ ರೀತಿಯಾಗಿ ನೆನ್ನೆ ಇದ್ದಂತಹ ಗೋಪಿಕೆನೂ ಶ್ರೀಕೃಷ್ಣನೇ ಬರಲಿ, ಅವನೇ ನನ್ನ ರಕ್ಷಕ ಅಂತ ಕಾಯ್ತಾ ಇದ್ಲು. ಹಾಗೆ ಯಸ್ತ್ವಯ ಸಹ ಸ ಸ್ವರ್ಗ ಅಂತ ಹೇಳಿರೋ ರೀತಿ, ಸೀತೆ ಹೇಳಿರೋ ರೀತಿನೇ ಇಲ್ಲಿರೋ ಗೋಪಿಕೆ ಕೂಡ ಕೃಷ್ಣ ಜಾಗನೇ, ಕೃಷ್ಣ ಇರೋ ಜಾಗನೇ ನನಗೆ ಸ್ವರ್ಗ. ಹಾಗಾಗಿ ಅವನು ಬರ್ತಾನೆ, ಅವನ ಗುಣಾನುಭವವೇ ನನಗೆ ಮುಖ್ಯ ಅಂಥೇಳಿ ಅವನ ಅನುಭವದಲ್ಲೇ ಅವಳು ಇರ್ತಾಳೆ, ಮಂತ್ರಮುಗ್ಧಳಾಗಿ ಇರ್ತಾಳೆ. ಆ ರೀತಿ ಮಾತನಾಡೋಕ್ಕೆ ಆಗೋದಿಲ್ಲ ಅನ್ನೋ ರೀತಿಯ ಒಂದು ಸ್ಥಿತಿಯನ್ನು ಅವಳು ತಲುಪಿದ್ದಾಳೆ, ಮಾತಾಡ್ತಿರೋದಿಲ್ಲ. ಆಗ ನಂತರ ಕೇಳ್ತಾಳೆ, ಕೃಷ್ಣ ಇಲ್ಲೇ ಇದ್ದಾನೆ ನೀವು ಹೇಳ್ತಿದ್ದೀರಲ್ಲ, ನಿಮಗೇನು ಗೊತ್ತಾಯ್ತು ಇಲ್ಲಿದ್ದಾನೆ ಕೃಷ್ಣ ಅಂತ? ಏನು ಅವಳಿಗೇನು ಅಂದರೆ ನನಗೆ ಗೊತ್ತು ಕೃಷ್ಣ ಹೇಗಿದ್ದಾನೆ ಎಲ್ಲಿದ್ದಾನೆ, ಇವ್ರಿಗೆ ಹೆಂಗೆ ಗೊತ್ತು ಅಂತ ಹೇಳಿದಾಗ ಈ ಕಡೆ ಇರೋರು ಹೇಳ್ತಾರೆ, ನಾತತ್ ತುಳಾಯ್ ಮುಡಿ ನಾರಾಯಣನ್. ನಾತತ್ ತುಳಾಯ್ ಅಂದರೆ ತುಳಸಿ, ತುಳಸಿಯನ್ನು ಮುಡಿಯಲ್ಲಿ ಧರಿಸಿರುವಂತಹ ನಾರಾಯಣನೇ ಈ ಕೃಷ್ಣ. ಅವನು ಕಣ್ಣು ಕಾಣದೇ ಇದ್ರೇನು, ಅವನು ಧರಿಸಿರುವಂತಹ ತುಳಿಯ ಸುವಾಸನೆ, ತುಳಸಿಯ ಸುವಾಸನೆ ನಮ್ಮ ಮುಖಕ್ಕೆ ಬರ್ತಾ ಇಲ್ವಾ? ಹಾಗಾಗಿ ಕೃಷ್ಣ ಇಲ್ಲೇ ಇದ್ದಾನೆ ಅಂತ ನಮಗೂ ಚೆನ್ನಾಗಿ ಗೊತ್ತು. ಅವನ ಅನುಭವದಲ್ಲೇ ನೀನು ಇದ್ದು ಬಿಡಬೇಡ, ಎದ್ದು ಬಾ, ಪರಸ್ಪರವಾಗಿ ಅವನ ನಾಮಗಳನ್ನು ನಾವು ಜಪಿಸೋಣ, ಅದರ ಅನುಭವಗಳನ್ನು ಪಡೆಯೋಣ. ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಸಾಮಾನ್ಯವಾಗಿ ತಿರುಪತಿನಲ್ಲಿ ಹೋಗಿ ಬರೋರುಗಳ ಈ ಅನುಭವ ಜಾಸ್ತಿ. ನಾನು ತಿರುಪತಿಗೆ ಹೋಗಿದ್ದೆ, ನಾನು ಮೊನ್ನೆ ಹೋಗಿದ್ದೆ, ಹೆಂಗಿತ್ತು ಎಷ್ಟು ಚೆನ್ನಾಗಿ ನೋಡಿದೆ ಗೊತ್ತಾ ದೇವನ, ಹಂಗಿತ್ತು ಹಿಂಗಿತ್ತು ಹೊಗಳ್ತಾರೆ ಈ ಕಡೆಯವರು. ನಾವು ಹೋದಾಗಲೂ ಅಷ್ಟೇ, ಜನನೇ ಇರಲಿಲ್ಲ, 5 ನಿಮಿಷ ಅಲ್ಲಿ ನಿಂತ್ಕೊಂಡಿದ್ದೆ, ಅವನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೆ. ಆ ರೀತಿಯಾದ ಒಬ್ಬರೊಬ್ಬರ ಅನುಭವಗಳು ಹಂಚಿಕೆ ಇರುತ್ತಲ್ಲ, ಅದು ನಾವು ಒಬ್ಬರೇ ಅವನನ್ನು ಸ್ತುತಿ ಮಾಡೋದಕ್ಕಿಂತ ಹೆಚ್ಚಾದ ಒಂದು ರುಚಿಯನ್ನು ಕೊಡುತ್ತೆ. ಅಕಸ್ಮಾತ್ ಅವರೊಂದು ಹೇಳಿದ್ದು ನಮಗೆ ಗೊತ್ತಾಗಲಿಲ್ಲ ಅಂದಾಗ ಮುಂದಿನ ಸಾರಿ ಹೋದಾಗ ಅದನ್ನು ಗಮನಿಸಿ ನೋಡ್ತೀವಿ, ಹೌದು ಇದೇ ಇಲ್ಲಿ ಅವ್ರು ಹೇಳಿದ್ದು ನಿಜ. ಅಂದರೆ ಒಂದೊಂದು ಸಾರಿನೂ ಅವನ ಅನುಭವಗಳು ನಮಗೆ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಭಾಗವತರು ಒಟ್ಟಾಗಿ ಕೂತು ಪರಸ್ಪರವಾಗಿ ಅವನ ನಾಮಸ್ಮರಣೆಯನ್ನು ಮಾಡಬೇಕು, ಅವನ ಗುಣಗಾನವನ್ನು ಮಾಡಬೇಕು, ಅದರಿಂದ ನಮಗೆ ಸಿಕ್ಕಂತಹ ಅನುಭವವನ್ನು ಹಂಚಿಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಗೋದೆ ಹೇಳ್ಕೊಡ್ತಾ ಇದ್ದಾಳೆ. ಆ ರೀತಿಯಾದ ಇಬ್ಬರಿಗೂ ಒಂದು ಸಂಭಾಷಣೆ ಇಲ್ಲಿ ನಡೀತಾ ಇದೆ. ಕೃಷ್ಣ ಧರಿಸಿರೋದು ನವಿಲು, ತುಳಸಿಯ ವೃತ್ತ ಅಂತ ಏನಕ್ಕೆ ಬಂತಿಲ್ಲಿ? ನವಿಲು ಗರಿಯನ್ನು ಅವನು ಹಿಡ್ಕೊಂಡಿರೋದು. ಸರಿ, ತುಳಸಿಯ ವೃತ್ತ ಅಂತ ಹೇಗೆ ಬಂತು ಅಂದರೆ, ತುಳಸಿಗೆ ಕೃಷ್ಣ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾನೆ. ಅದು ಎಲ್ಲಿ, ಯಾವ ಕಥೆಯಲ್ಲಿ ನಮಗೆ ಅದು ಗೊತ್ತಾಗಿದೆ ಅಂದರೆ ಕೃಷ್ಣನ ತುಲಾಭಾರದಲ್ಲಿ ಗೊತ್ತಾಗುತ್ತೆ. ಮತ್ತು ಭಗವದ್ಗೀತೆಯಲ್ಲಿ ಸ್ವತಃ ಕೃಷ್ಣ ಹೇಳ್ತಾನೆ, ನಮ್ಮ ಮಾಯನೈ ಪಾಶುರದಲ್ಲಿ ಹೇಳಿದ್ದೆ, ತೂಯೋ ಮಾಯ ವಂದನಾಂ ತೂಮಲರ್ ತೂವಿತ್ತೊಳದು, ಪರಿಶುದ್ಧರಾಗಿ ಬಂದು ಪುಷ್ಪವನ್ನು ನಾವು ನಿಮಗೆ ತಂದು ಕೊಡ್ತಾ ಇದ್ದೀನಿ, ಎದ್ದು ಬಾ ಅಂತ ಭಗವಂತನನ್ನು ಹೇಳೋವಂಥದ್ದು. ಅವನಿಗೆ ಸಮರ್ಪಿಸೋಣ ಬಾ ಅಂತ ಅಲ್ಲಿರುವಂತಹ ಮಾಯನೈ ಹೇಳಬೇಕಾದ್ರೆ, ಭಗವಂತನ ಬಗ್ಗೆ ಹೇಳಬೇಕಾದ್ರೆ ಗೋದೆ ಹೇಳ್ತಾಳೆ. ಯಾಕಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಕೃಷ್ಣನಿಗೆ ಬೇರೆ ಏನೂ ಬೇಕಿಲ್ಲ, ಪತ್ರ ಎಲೆ, ಪುಷ್ಪಂ ಒಂದು ಹೂವು. ವರಾಹರು ಮುಂಚೆನೇ ಹೇಳಿದ್ರು, ಪುಷ್ಪದಲ್ಲಿ ಅರ್ಚಿಸಬೇಕು ಅಂತ ಅಂದರೆ ಆ ರೀತಿಯಾದ ಹೂವುಗಳೇ ಬೇಕು ಅಂತ ಅಲ್ಲ, ಅವನ ನಾಮ ಸ್ಮರಣೆಯನ್ನು ಪುಷ್ಪದಿಂದ ಅರ್ಚಿಸಿದ್ರೆ ಸಾಕು ಅಂತ. ಒಂದೊಂದು ಅವನಿಗೇ ಸಂಬಂಧಪಟ್ಟದ್ದು. ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದಾನೆ. ನಾವು ದೇವರ ಹತ್ರ ಹೋಗಬೇಕಾದ್ರೆ ಜಾಸ್ತಿ ದುಡ್ಡನ್ನು ತೊಗೊಂಡೋಗ್ಬೇಕು, ಜಾಸ್ತಿ ಹಣ್ಣುಗಳನ್ನ ತೊಗೋಬೇಕು, ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ, ದೇವಸ್ಥಾನಕ್ಕೆ ಹೋಗೋದು ಬೇಡ. ಭಗವಂತ ಅದನ್ನು ಹೇಳೇ ಇಲ್ಲ. ಪತ್ರಂ ಪುಷ್ಪಂ ಫಲಂ, ಯಾವುದಾದ್ರೂ ಒಂದು ಹಣ್ಣು ಸಾಕು. ತೋಯಂ, ಯಾವುದೂ ಆಗಲಿಲ್ವಾ, ನೀರು.
ಇಷ್ಟದು ಯಾವ್ದ್ರನ್ನ. ಆದರೆ ಅದನ್ನು ಸಮರ್ಪಿಸಬೇಕಾದ್ರೆ ಭಕ್ತಿಯಿಂದ ಸಮರ್ಪಿಸಿದ್ರೆ ಅದನ್ನು ನಾನು ಸಂತೋಷದಿಂದ ನಾನು ಸ್ವೀಕರಿಸ್ತೀನಿ ಅಂತ ಕೃಷ್ಣನೇ ಸ್ವತಃ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಏನಕ್ಕೆ ಭಗವದ್ಗೀತೆಗೆ ಅಷ್ಟೊಂದು ಪ್ರಾಶಸ್ತ್ಯ ಪ್ರತಿಯೊಂದರಲ್ಲೂ ಕೊಡ್ತೇವೆ, ಅದನ್ನೇ ಉದಾಹರಿಸ್ತಾರೆ ಅಂತಂದರೆ ಸ್ವತಃ ಕೃಷ್ಣ ಹೇಳಿರುವಂಥ ಮಾತದು. ಅವನೇ ಹೇಳಿದ್ಮೇಲೆ ನಮಗೆ ಯೋಚನೆಯೇ ಇಲ್ಲ. ಎಲ್ಲವನ್ನು ಭಕ್ತಿಯಿಂದ, ಏನಿಲ್ಲ ಅಂದರೂ 2 ಕೈಗಳನ್ನು ಭಕ್ತಿಯಿಂದ ಮುಗಿದರೆ ಸಾಕು, ಅವನಿಗೆ ಅಷ್ಟೇ ಸಂತೋಷ ಸಿಗತ್ತಂತ. ಅವನಿಗೆ ಅಂಜಲಿ ಮುದ್ರೆ ಅವನಿಗೆ ಅದೊಂದು ಮಹಾಪ್ರಿಯವಾದ ಮುದ್ರೆ, ಅದು ಸಾಕು ಅವನಿಗೆ. ಆ ರೀತಿ ಹೇಳ್ತಾರೆ. ಹಾಗಾಗಿ ಒಂದು ದೃಷ್ಟಾಂತವನ್ನು ತಗೋಬೋದು. ಹೇಗೆ ಅವನು ತುಳಸಿಗೆ ಅಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾನೆ, ಎಲ್ರಿಗೂ ಗೊತ್ತಿರುವಂಥ ಕಥೆನೇ ಅದು. ಕೃಷ್ಣನ ತುಲಾಭಾರದ ಕತೆ. ಅದರಲ್ಲಿ ಏನಾಗತ್ತೆ, ಸತ್ಯಭಾಮೆ ತುಂಬ ಶ್ರೀಮಂತಿಗೆ, ರಾಜ ಸತ್ಯಾರ್ಜಿತ ರಾಜ, ತುಂಬ ಇದೆ ಅವನಲ್ಲಿ, ರಾಜಕುಮಾರಿಯವಳು. ಹಾಗಾಗಿ ನನ್ನಲ್ಲಿ ಎಲ್ಲ ತುಂಬ ಇದೆ, ಐಶ್ವರ್ಯ ತುಂಬ ಇದೆ ಅನ್ನೋ ಒಂದು ಸ್ವಲ್ಪ ಅಹಂಕಾರ ಅವಳಲ್ಲಿ ಜಾಸ್ತಿ ಇರುತ್ತೆ. ಜೊತೆಗೆ ತಾನೂ ತುಂಬ ಸುಂದರಿ. ಹಾಗಾಗಿ ಕೃಷ್ಣ ನನ್ನ ಹತ್ರನೇ ಬರ್ತಾನೆ ಅಂತ ಇರುತ್ತೆ. ಒಂದು ದಿನ ಏನಾಗುತ್ತೆ, ರುಕ್ಮಿಣಿಗೆ ಹುಟ್ಟಿದಬ್ಬ ಆಗತ್ತಂತೆ, ಕೃಷ್ಣ ಅಲ್ಲಿಗೆ ಹೋಗ್ತಾನಂತೆ. ಇದೇ ಸಮಯವನ್ನು ತಗೊಂಡು ಸತ್ಯಭಾಮೆಯ ಏನಿದೆ ಅವಳಲ್ಲಿ ತಲೆಯಲ್ಲಿ ಒಂದು ಚೂರು ಒಂದು ಅಹಂಕಾರ ಇದೆ, ಅದನ್ನು ಹೋಗ್ಸೋಣ ಅಂತ ಹೇಳಿ ನಾರದ ಬಂದು ಹೇಳ್ತಾರೆ, ನೋಡಿ ಇವತ್ತು ರುಕ್ಮಿಣಿಯ ಹುಟ್ಟಿದಬ್ಬ, ಅದಕ್ಕೆ ಕೃಷ್ಣ ಅಲ್ಲಿ ಹೋಗಿದ್ದಾನೆ. ಸತ್ಯಭಾಮೆ ಕೇಳ್ತಾಳೆ, ಕೃಷ್ಣ ಯಾರ ಹತ್ರನೂ ಹೋಗಬಾರ್ದು, ನನ್ನ ಹತ್ರನೇ ಇರಬೇಕು, ಆ ರೀತಿಯಾದ ಒಂದು ಯಾವ್ದಾದ್ರು ಒಂದು ಉಪಾಯ ಹೇಳ್ಕೊಡಿ ಅಂತ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ, ಕೃಷ್ಣನಿಗೆ ತುಲಾಭಾರವನ್ನು ಮಾಡೋಣ. ಆಗ ಆ ತುಲಾಭಾರದಲ್ಲಿ ನೀನು ಗೆದ್ದು ಬಿಟ್ರೆ ನಿನಗೆ ಕೃಷ್ಣ ಬೇರೆ ಎಲ್ಲೂ ಹೋಗಂಗಿಲ್ಲ, ಅವ್ನು ನಿನ್ನ ಹತ್ರನೇ ಇರಬೇಕು. ಅಂದರೆ ಯಾರು ಗೆಲ್ತಾರೋ ಅವನ ಹತ್ರ ಹೋಗ್ಬಿಡ್ತಾಳೆ ಆಮೇಲೆ ಅವನು. ಆಗ ಸತ್ಯಭಾಮೆಗೆ ಸರಿ ಅನ್ಸುತ್ತೆ, ಯಾಕೆ ನಾನೇ ಗೆಲ್ಲೋದು, ಯಾಕೆ ನಾನು ಅವನ ಚಿನ್ನದಲ್ಲಿ ತೂಗ್ತೀನಿ. ಈಗ ತುಲಾಭಾರ ಅಂದರೆ ನಿಮ್ಗೆಲ್ರಿಗೂ ಗೊತ್ತು, ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಕೊಡ್ತಾರೆ. ತಿರುಪತಿಗೆ ಹೋದರೆ ಮಗುಗೇನಾದ್ರು ಒಳ್ಳೇದಾಗಲಿ ಅಂತ ಮಗು ಇದ್ದಾಗ ಹರಿಸ್ಕೊಂಡಾಗ ಒಂದು ಅಕ್ಕಿನೋ ಬೆಲ್ಲನೋ ಆ ಮಗುವಿನ ಭಾರಕ್ಕೆ ಸಮಾನವಾಗಿ ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ನಾವು ಕೊಡ್ತೀವಿ. ಹಾಗಾಗಿ ಇವಳಿಗೇನು, ಕೃಷ್ಣ ಅಲ್ವಾ, ಸಾಮಾನ್ಯವಾದದ್ದು ಏನೂ ಬೇಡ, ಚಿನ್ನದ ಆಭರಣಗಳಿಂದನೇ, ಆ ರೀತಿ ಮುತ್ತುಮಣಿಗಳಿಂದನೇ ನಾನು ಅವನ ತುಲಾಭಾರವನ್ನು ಮಾಡ್ತೀನಿ ಅಂತ ಅಂದ್ಕೊಳ್ತಾಳೆ. ಸರಿ, ತುಲಾಭಾರಕ್ಕೆ ಏರ್ಪಾಡಾಗತ್ತೆ. ಇಲ್ಲಿ ಮೊದಲೇ ಐಶ್ವರ್ಯವಂತನ ಮಗಳಾಗಿರೋದ್ರಿಂದ ಅವಳಲ್ಲಿರೋ ಆಭರಣಗಳು, ಅರಮನೆಯಲ್ಲಿರುವಂಥದ್ದು, ಇವಳಿಗೆ ತಂದೆ ಮನೆಯಿಂದ ಬಂದಂತಹ ಎಲ್ಲ ಬಳುವಳಿಗಳನ್ನ ಎಲ್ಲಗಳನ್ನು ಕೃಷ್ಣ ಒಂದು ತಕ್ಕಡಿಯ ಒಂದು ತಟ್ಟೆಯಲ್ಲಿರ್ತಾವೆ, ಒಂದು ಕಡೆ ತಕ್ಕಡಿನಲ್ಲಿ ಕೃಷ್ಣ ಕೂತಿರ್ತಾನೆ. ಎಲ್ಲನೂ ಇಡ್ತಾಳೆ, ಎಲ್ಲ ಇಡ್ತಾಳೆ, ಆದರೂ ಅದು ಕಮ್ಮಿ ಆಗ್ತಾನೇ ಇರುತ್ತೆ. ಆಮೇಲೆ ಈ ಶಮಂತಕಮಣಿ ಕತೆ ಗೊತ್ತಲ್ಲ, ಶಮಂತಕಮಣಿ ಸತ್ಯಾರ್ಜಿತಂದು ಅದು. ಆಮೇಲೆ ಈ ಗಣಪತಿ ಕಥೆಯಲ್ಲಿ ಹೇಳ್ತೀವಲ್ಲ ನಾವು, ಕೃಷ್ಣನಿಗೆ ಅವನು ಚಂದ್ರನ್ನ ನೋಡಿ ಅವನು ಕದ್ದ ಅಂತ ಕತೆ ಬಂದಿದ್ದ, ಅದಿದೆಯಲ್ಲ, ಅದು ಇವಳಿಗೆ ಬರುತ್ತೆ. ತಂದೆ ಆಗಿದ್ದರಿಂದ ಇವಳಿಗೆ ಕೊಟ್ಟಿರ್ತಾನೆ, ಇವಳ ಹತ್ರ ಇರುತ್ತೆ. ಅದು ಸಂಜೆ ಸೂರ್ಯ ಮುಳುಗೋವರೆಗೂ ಎಷ್ಟು ಕೇಳ್ತಾರೋ ಅಷ್ಟು ಆಭರಣಗಳನ್ನ, ಚಿನ್ನಗಳನ್ನ ಎಲ್ಲನೂ ಕೊಡ್ತಾ ಇರುತ್ತೆ. ಏನು ಕೇಳಿದ್ರೆ ಅದನ್ನು ಕೊಡ್ತಾ ಇರುತ್ತೆ. ಅದು ಚಿನ್ನಾಭರಣಗಳನ್ನು ಕೇಳಿ 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 ತುಂಬಿಸ್ತಾಳೆ. ಆದರೂ ಕೃಷ್ಣನ ತಕಡಿ ಕೆಳಗೇನೆ ಇರುತ್ತೆ. ಅವಳು ಸೋತು ಹೋಗ್ತಾಳೆ. ಅವಾಗ ಅವಳಿಗಾಗಲ್ಲ. ನಂತರ ಸರಿ, ಹಾಗಿದ್ರೆ ನೆಕ್ಸ್ಟು ತುಲಾಭಾರ ಮಾಡೋರು ಯಾರು? ಇವಾಗ ಇವಳಿಗಾಗಲಿಲ್ಲ ಅಂದರೆ ಇನ್ನೊಬ್ಬರು ಮಾಡಬೇಕು, ಅವರು ಗೆಲ್ಲಬೇಕು. ಆಗ ರುಕ್ಮಿಣಿಯನ್ನು ಕರೀತಾರೆ. ರುಕ್ಮಿಣಿ ಬರ್ತಾಳೆ. ರುಕ್ಮಿಣಿಗೆ ಕೃಷ್ಣನ ಆಟ ಏನು ಅದು ಅಂತ ಗೊತ್ತಿರುತ್ತೆ. ಅವಳಿಗೆ ಸತ್ಯಭಾಮೆ ಮೇಲೆಗೆ ಯಾರ ಮೇಲಾಗಲಿ ಅವಳು ಹೇಳ್ತಾಳೆ, ಪ್ರತಿಯೊಬ್ಬರು ಕೃಷ್ಣನಿಗೆ ಸಂಬಂಧಪಟ್ಟವ್ರೆ, ನಾನೊಬ್ಬಳು ಅವನನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲರಿಗೂ ಬೇಕಾದವನು ಕೃಷ್ಣ ಅಂತ. ಸರಿ, ಬಂದು ಒಂದು ತುಳಸಿಯನ್ನು ತರ್ತಾಳೆ. ಮೊದಲು ಕೃಷ್ಣನಿಗೆ ಪ್ರದಕ್ಷಿಣೆಯನ್ನು ಮಾಡ್ತಾಳೆ. ಭಕ್ತಿಯಿಂದ ತುಳಸಿಯನ್ನು ಇನ್ನೊಂದು ತಟ್ಟೆಯಲ್ಲಿಡ್ತಾಳೆ. ಕೃಷ್ಣ ಅವನ ಭಾರಕ್ಕೆ ಆ ತುಳಸಿಗೂ ಆಗಿ ತಕ್ಕಡಿ ಮೇಲೆ ಬರುತ್ತೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ಆ ತುಳಸಿಗೆ ಅಷ್ಟೊಂದು ಪ್ರಾಶಸ್ತ್ಯವನ್ನು ಕೃಷ್ಣ ಕೊಡಿಸಿದ್ದಾನೆ. ಅವನಿಗೆ ಯಾವ ಆಭರಣಗಳು ಬೇಕಿಲ್ಲ, ಅಲ್ಲಿ ಯಾವುದೇ ಚಿನ್ನಗಳು ಬೇಕಿಲ್ಲ. ಅವನಿಗೆ ಬೇಕಾಗಿದ್ದಿದ್ದು ಭಕ್ತಿಯಿಂದ ಒಂದು ತುಳಸಿಯನ್ನು ಸಮರ್ಪಿಸಿದರೂ ಸಾಕು, ಅವನು ಅಷ್ಟೊಂದು ಸಂತೋಷಗೊಳ್ತಾನೆ ಅಂತ ಹೇಳೋದಕ್ಕೆ ಕೃಷ್ಣನ ತುಲಾಭಾರ ಒಂದು ಕತೆ ಇದೆ. ನಾತತ್ತುಲಾಯ್ಮುಡಿ ನಾರಾಯಣನ್ நம்மால் போத்த பறை தரும் புண்ணிய நாள் பண்டரு நாள் கூத்தத்தின் ವಾಯ್ வீழ்ந்த ಕುಂಭಕರ್ಣನು. ಈ ರೀತಿಯಾಗಿ
ತುಳಸಿಯನ್ನು ಮುಡಿಯಲ್ಲಿ ಮುಡಿದಂತಹ ಕೃಷ್ಣನನ್ನು ನಾವು ಹಾಡಿದರೆ ಅವನು ತುಂಬ ಸಂತೋಷಗೊಂಡು ನಮಗೆ ಏನು ಬೇಕು ಅದನ್ನು ಕೊಡ್ತಾನೆ. ನಂತರ ಹೇಳ್ತಾಳೆ, ಬರೀ ಕೃಷ್ಣನ ನಾಮಸ್ಮರಣೆ ಒಂದೇ ಸಾಲದು, ರಾಮನಾಮಸ್ಮರಣೆಯನ್ನು ಮಾಡಬೇಕು ಇವಳು ಮುಂದೆ. ಆವಾಗ ಅದಕ್ಕೂ ಇವಳು ಎದ್ದೇಳ್ತಾಳೆ, ಎಲ್ಲ ಅವತಾರದಲ್ಲೂ ಅವಂದೇ ತಾನೆ ಅಂತ ಹೇಳಿ ರಾಮನ ಅವತಾರವನ್ನು ಹೇಳ್ತಾ, ಪುಣ್ಯಾತ್ಮನಾದಂತಹ ರಾಮ, ಪುಣ್ಯ ಪುರುಷನಾದಂತಹ ರಾಮ, ಆ ಥರದವನು ಕುಂಭಕರ್ಣನನ್ನು ವಧೆ ಮಾಡಿದವನು ಅಂತ ಹೇಳ್ತಾಳೆ. ರಾಮನ ಪ್ರಶಂಸೆಯನ್ನು ಮಾಡೋಣ ಅಂತ ಹೇಳಿ ಕುಂಭಕರ್ಣನ ಬಗ್ಗೆ ಹೇಳ್ತಾಳೆ. ಆ ಥರ ಹೇಳಿ ಆ ರೀತಿ ರಾಮನಿಂದ ಸೋತಲ್ಪಟ್ಟಂತಹ ಕುಂಭಕರ್ಣ ಸಂಪೂರ್ಣವಾಗಿ ನಿನಗೆ ನಿನ್ನ ನಿದ್ದೆಯನ್ನು ಅವನ ನಿದ್ದೆಯನ್ನು ಕೊಟ್ಟು ಹೋಗ್ಬಿಟ್ಟಿದ್ದಾನೆ. ಹಾಗಾಗಿ ಇನ್ನೂ ಇಷ್ಟೊಂದು ನಿದ್ದೆ ಮಾಡ್ತಾ ಇದೀಯಾ ನೀನು, ಎದ್ದು ಬರಬಾರ್ದಾ ಅಂತ ಕೇಳ್ತಾಳೆ. ಒಂದು ಕುಂಭಕರ್ಣದಲ್ಲಿ ರಾವಣನ ಸಹೋದರ ಕುಂಭಕರ್ಣನ ಕಥೆಯನ್ನು ನಾವಿಲ್ಲಿ ಕೇಳಾಯಿತು. ಇನ್ನೊಬ್ಬರು ಕುಂಭಕರ್ಣ ಯಾರು ಅಂದರೆ, ಕುಂಭದಲ್ಲಿ ಸಂಭವನಾದರು, ಕುಂಭ ಸಂಭವ ಒಂದು ಅಗಸ್ತ್ಯರು. ಅಗಸ್ತ್ಯರ ಕಥೆಯನ್ನು ಸ್ವಲ್ಪ ಕೇಳೋಣ. ಯಾಕೆಂದರೆ ಬೇರೆ ಬೇರೆ ಬರೀ ಕೃಷ್ಣನ ಕಥೆಗಳೇ ಬರ್ತಿರಬೇಕಾದ್ರೆ ಈ ಪುರಾಣದ ಕಥೆಗಳು ಒಂದು ಸ್ವಲ್ಪ ಬೇಕು. ಅದಲ್ಲದೆ ಅಗಸ್ತ್ಯರ ಕಥೆಗೂ ನಮ್ಮ ಈ 4000 ದಿವ್ಯ ಪ್ರಬಂಧಕ್ಕೂ ಸಂಬಂಧ ಇದೆ. ಹಾಗಾಗಿ ಅಗಸ್ತ್ಯರ ಕಥೆಯನ್ನು ಕೂಡ ಒಂದು ಸರಿ ಕೇಳೋಣ. ಕುಂಭಕರ್ಣನು, ಕುಂಭ ಸಂಭವ, ಅಗಸ್ತ್ಯರು ಆ ಒಂದು ಪದವನ್ನು ತಗೊಂಡಿರೋದು. ಮತ್ತು ಕೂತತ್ತಿನ್ ವಾಯುವೇಂದ, ಕೂತತ್ತಿನ್ ಅಂದರೆ ಯಮನ ಬಾಯಿಗೆ ಬಿದ್ದವನು ಅಂತ ಹೇಳಿದ್ದಾರೆ. ಯಮ ಇರೋದು ಯಾವ ದಿಕ್ಕು? ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕಿಗೆ ಬಂದಂತಹ ಅಗಸ್ತ್ಯರು. ಅಗಸ್ತ್ಯರು ಏನಕ್ಕೆ ದಕ್ಷಿಣ ದಿಕ್ಕಿಗೆ ಬಂದರು ಅಂತ ಅಂದರೆ, ಒಂದು ಅಗಸ್ತ್ಯರ ಒಂದು ಕತೆ ಇದೆ. ಒಂದು ಬಾರಿ ಕೈಲಾಸದಲ್ಲಿ ಈಶ್ವರ ಪಾರ್ವತಿಯರ ವಿವಾಹ ಮಹೋತ್ಸವ ಸಂಭ್ರಮ ನಡೀತಾ ಇರುತ್ತೆ. ಶಿವಪಾರ್ವತಿಯರದಾಗಿರೋದ್ರಿಂದ ಎಲ್ಲ ದೇವಾನುದೇವತೆಗಳಿಗೂ ತುಂಬ ಸಂಭ್ರಮ. ಅದನ್ನು ನೋಡಬೇಕು ಅಂತ ಹೇಳಿ ಎಲ್ರಿಗೂ ತುಂಬ ಆಸೆ ಆಗತ್ತೆ. ಸೊ ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ದೇವಾನುದೇವತೆಗಳೆಲ್ಲನೂ ಹೋಗ್ತಾರೆ, ಋಷಿಮುನಿಗಳೆಲ್ಲನೂ ಹೋಗ್ತಾರೆ. ಎಲ್ಲರೂ ಉತ್ತರ ದಿಕ್ಕಿಗೆ ಹೋಗೋದ್ರಿಂದ ಏನಾಗ್ಬಿಡುತ್ತೆ, ಭೂಮಿ ಆ ಕಡೆಗೆ ವಾಲ್ಬಿಡುತ್ತೆ. ಹಡಗಿನಲ್ಲಿ ವಾಲದಂಗೆ ಈ ಕಡೆಗೆ ವಾಲಿದಾಗ ಈ ಕಡೆ ದಕ್ಷಿಣ ದಿಕ್ಕು ಮೇಲೆ ಬಂದು ಉತ್ತರ ದಿಕ್ಕು ಕೆಳಗೆ ಹೋಗೋದಕ್ಕೆ ಪ್ರಾರಂಭಿಸುತ್ತೆ. ತಕ್ಷಣ ಇವಾಗ ಅದನ್ನು ಸಮ ಮಾಡಬೇಕು, ಇಲ್ಲ ಅಂದರೆ ಭೂಮಿ ಒಂದು ಕಡೆಗೆ ವಾಲ್ಬಿಡುತ್ತೆ. ಏನು ಮಾಡೋದು ಎಲ್ಲರೂ ಯೋಚಿಸ್ತಿರ್ತಾರೆ. ಆವಾಗ ದೇವತೆಗಳ ವಿಶ್ವಕರ್ಮ ಒಂದು ಉಪಾಯವನ್ನು ಕೊಡ್ತಾನೆ. 3 ಲೋಕಕ್ಕೂ ಸಮಾನವಾದಂತಹ ಈ ಅಗಸ್ತ್ಯರು ಅಲ್ಲಿರ್ತಾರೆ. ಅವರನ್ನು ದಕ್ಷಿಣ ದಿಕ್ಕಿಗೆ ಕಳಿಸಿಬಿಟ್ರೆ ಆವಾಗ ಭೂಮಿ ಸಮವಾಗತ್ತೆ. ಅದನ್ನು ವಿಶ್ವಕರ್ಮ ಬಂದು ದೇವತೆಗಳಿಗೆ ಹೇಳ್ಕೊಡ್ತಾರೆ. ದೇವತೆಗಳು ಬಂದು ಅಗಸ್ತ್ಯರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ಈ ಥರ ಒಂದು ಸಂಭ್ರಮ ನಡಿಬೇಕು, ಅವರ ವಿವಾಹ ಮಹೋತ್ಸವ ಶಿವಪಾರ್ವತಿದು ನಡಿಬೇಕು, ಹಾಗಾಗಿ ಈ ರೀತಿ ತೊಂದರೆ ಆಗಿದೆ, ದಯವಿಟ್ಟು ನೀವು ದಕ್ಷಿಣದ ಕಡೆಗೆ ಹೋದರೆ ಆ ಸಮಾರಂಭ ನಡೆಯುತ್ತೆ ಅಂತ. ಇದು ವಿಶ್ವಕರ್ಮ ಅಂತ ಹೇಳಿದ್ದು ನೋಡಿ ಗೊತ್ತಾಗ್ಬಿಟ್ಟು ಅಗಸ್ತ್ಯರಿಗೆ ಕೋಪ ಬರುತ್ತೆ. ನಾನು ಅಲ್ಲಿಂದ ಶಿವಪಾರ್ವತಿಯ ಮಾವನ ನೋಡಬೇಕು ಅಂತ ಸಂಭ್ರಮದಿಂದ ನಾನಿಲ್ಲಿ ಬಂದಿದ್ದೀನಿ, ನೀನು ಈ ರೀತಿ ಕುಚೇಷ್ಟೆ ಮಾಡಿ ನನ್ನನ್ನು ಕಳಿಸ್ತಾ ಇದೀಯಾ, ನಾನು ನೋಡಬೇಕಿತ್ತು ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಾನೇನು ಅನ್ಯಾಯ ಏನು ಮಾಡ್ತಾ ಇಲ್ಲ, ನೀವೊಬ್ಬರು ಅಲ್ಲಿ ಹೋದರೆ ಇಷ್ಟೂ ಜನ ಜೀವ ಉಳಿಯುತ್ತೆ, ಇಲ್ಲದ್ರೆ ಭೂಮಿ ಒಂದು ಕಡೆಗೆ ವಾಲ್ಬಿಡುತ್ತೆ. ಹಾಗಾಗಿ ನಾನು ಎಲ್ಲ ದೇವತೆಗಳಿಗೆ ಹೇಳಿದೆ ಅಂತ. ಹಾಗಾಗಿ ಇಬ್ಬರಿಗೂ ಜಗಳ ಹತ್ಕೊಂಡ್ಬಿಡುತ್ತೆ. ನಿನ್ನಿಂದ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ನಾನಿಲ್ಲ, ನಾನು ತೊಂದರೆ ಮಾಡಿಲ್ಲ ಅಂತ ಹೇಳಿ ಆ ಗಲಾಟೆನಲ್ಲಿ ಏನಾಗುತ್ತೆ, ಅಗಸ್ತ್ಯರಿಗೆ ತುಂಬ ಕೋಪ ಬಂದು ವಿಶ್ವಕರ್ಮನಿಗೆ ಶಾಪವನ್ನು ಕೊಡ್ತಾರೆ. ಮೊದಲನೇದು, ದೇವತೆಗಳಲ್ಲಿ ನೀನು ಅಧಮನ ಆಗು ಅಂತ ಕೊಡ್ತಾರೆ. ಎರಡನೇದು, ನಿನ್ನ ವಂಶಸ್ಥರೆಲ್ಲ ಭೂಮಿಲಿ ಹುಟ್ಟಲಿ ಅಂತ ಹೇಳ್ತಾರೆ. ಬರೀ ಭೂಮಿಲಿ ಹುಟ್ಟೋದಲ್ಲ, ನಿನ್ನ ಕಡೆಯವರು ಎಷ್ಟೇ ಜೀವನ ಪೂರ್ತಿ ದುಡಿದ್ರೂ ಅವ್ರ ಹೊಟ್ಟೆಗೆ ಸಾಕಾಗಬೇಕದು. ಆ ರೀತಿಯಾದ ಶಾಪಗಳನ್ನು ಉದ್ದಕ್ಕೂ ಕೊಡೋದಕ್ಕೆ ಶುರು ಮಾಡ್ತಾನೆ. ಅವ್ರ ವಂಶಸ್ಥರಿಗೆ ಶಾಪ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಗಸ್ತ್ಯರು. ಈಗ ವಿಶ್ವಕರ್ಮರು ಇವಾಗ ತುಂಬ ಹೇಳೋರು ಅಂತ ಹೇಳಂದರೆ ಎಲ್ಲ ರೀತಿಯ ಇರ್ತಾರೆ. ಈಗ ಕುಲುಮೆ ಕೆಲಸ ಮಾಡೋರು, ಇವನು ದೇವಶಿಲ್ಪಿಯನ್ನು ಮಾಡೋರು ಕೂಡ ಅವರೇ ವಿಶ್ವಕರ್ಮರೆಲ್ಲ ಇರ್ತಾರೆ. ಅಷ್ಟು ಭಗವಂತನ ಒಂದು ರೂಪವನ್ನೇ ಮಾಡ್ತಾರೆ.
ಆದರೆ ಅವರಿಗೆ ದೇವಸ್ಥಾನದಲ್ಲಿ ಆ ರೀತಿಯಾದ ಒಂದು ಮರ್ಯಾದೆ ಸಿಗತ್ತಾ? ಆ ಥರ ಶಾಪವನ್ನು ಅಗಸ್ತ್ಯರು ವಿಶ್ವಕರ್ಮನಿಗೆ ಕೊಡ್ತಾರೆ. ಇದನ್ನು ವಿಶ್ವಕರ್ಮನಿಗೂ ಕೋಪ ಬಂದ್ಬಿಡುತ್ತೆ. ಇಡೀ ನನ್ನ ವಂಶಕ್ಕೆ ಶಾಪ ಕೊಡ್ತಾ ಇದ್ದೀರಲ್ಲ ನೀವು ಅಂತ ಹೇಳಿ ಅವರಿಗೂ ಅವನು ಶಾಪ ಕೊಡ್ತಾನೆ. ಒಂದು ರಾಜನ ಪಲ್ಲಕ್ಕಿ ಹೊರೋನ್ ಥರ ಆಗು ನೀನು ಅಂತ ಶಾಪ ಕೊಡ್ತಾನೆ. ಅವನು ಆ ರೀತಿಯ ಮಹಾಜ್ಞಾನಿ, ಸಪ್ತರ್ಷಿಗಳಲ್ಲಿ ಒಬ್ಬ ಅವನು. ಅವನಿಗೆ ರಾಜನ ಪಲ್ಲಕ್ಕಿ ಹೊರೋ ಅಂತ ಒಂದು ಹೊರೋ ರೀತಿ ಆಗಲಿ ನಿನಗೆ ಅಂತ ಶಾಪ ಕೊಡ್ತಾನೆ. ರಾಜ ಭಟ್ರು ರಾಜನ ಪಲ್ಲಕ್ಕಿಯನ್ನು ಹೊರೋನವರು, ರಾಜ ಸೇವಕನಾಗುವಂತಹ ಒಂದು ಶಾಪ. ಅದಕ್ಕೂ ಸಮಾಧಾನ ಆಗಲಿಲ್ಲ ಅವನಿಗೆ. ನೀನು ರಾಕ್ಷಸ ಮಾಂಸ ಭಕ್ಷಣೆಯನ್ನು ಮಾಡು ಅಂತ ಮತ್ತೆ ಶಾಪ ಕೊಟ್ಟ ಅವನಿಗೆ. ಅದ ಸಾಲದು ಅಂತ ಇವನಿಗೆ ಅಪಾರವಾದ ಜ್ಞಾನ ಇದೆ, ಗೊತ್ತು. ಅದೊಂದು ದ್ರಾವಿಡ ಭಾಷೆ ಅಂದರೆ ತಮಿಳು. ಅದರಲ್ಲಿರುವಂತಹ ನಾನಾ ವಿಧ ಗ್ರಂಥಗಳನ್ನು ಮಾಡಿರುವಂತಹ ಅಗಸ್ತ್ಯರು. ಅದು ಎಲ್ಲನೂ ಪಿಶಾಚ ಭಾಷೆ ಆಗೋಗಲಿ ಅಂತ ಶಾಪ ಕೊಡ್ತಾನೆ. ಇವರಿಗೆ ತುಂಬ ಬೇಜಾರಾಗತ್ತೆ. ತಕ್ಷಣ ಅಲ್ಲಿಂದ ದಕ್ಷಿಣಕ್ಕೆ ಹೊರಟು ಬರ್ತಾರೆ. ಅಂದರೆ ಬರೋಬೇಕಾದ್ರೆ ಏನಾಗತ್ತೆ, ವಿಂಧ್ಯ ಪರ್ವತ ಬೆಳೀತಾನೇ ಇರುತ್ತೆ. ಅದು ಬೆಳೆದ್ರೆ ಏನಾಗ್ತಿತ್ತು, ಇಬ್ಬಾಂದಿ ಉತ್ತರ ದಕ್ಷಿಣ ಎರಡು ಬೇರೆ ಬೇರೆ ಆಗೋಗ್ತಾ ಇತ್ತು. ಹಾಗಾಗಿ ಅದಕ್ಕೆ ಹೇಳ್ಬಿಟ್ಟು ಬರ್ತಾರೆ, ನಾನೀಗ ದಕ್ಷಿಣಕ್ಕೆ ಹೋಗ್ತಾ ಇದ್ದೀನಿ, ನಾನು ಮತ್ತೆ ಬರೋವರೆಗೂ ನೀನು ಇದೇ ಸ್ಥಿತಿನಲ್ಲೇ ಇರಬೇಕು, ನೀನು ಬೆಳಿಬಾರ್ದು. ಅದಕ್ಕೆ ವಿಂಧ್ಯ ಪರ್ವತ ಒಪ್ಕೊಳ್ಳುತ್ತೆ. ಇವರು ದಕ್ಷಿಣಕ್ಕೆ ಬಂದು ಮತ್ತೆ ಅವರು ಉತ್ತರಕ್ಕೆ ಹೋಗೋಲ್ಲ. ಹಾಗಾಗಿ ಆ ಪರ್ವತ ಅಷ್ಟರಲ್ಲೇ ಇಲ್ಲದೆ ಅದು ಪೂರ್ತಿ ಹಿಮಾಲಯಕ್ಕಿಂತ ಮೇರು ಪರ್ವತ ಬೆಳೆದೋಗ್ತಿತ್ತು ಅಂತ ಒಂದು ವೃತ್ತಾಂತ ಇದೆ. ಸರಿ, ದಕ್ಷಿಣಕ್ಕೆ ಬರ್ತಾರೆ. ತುಂಬಾ ಬೇಜಾರಾಗತ್ತೆ ಅವ್ರಿಗೆ. ಬಂದು ತಿರುಪತಿಯಲ್ಲಿ ಆ ಪುಷ್ಕರಣಿಯಲ್ಲಿ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಶ್ರೀನಿವಾಸನ ನಮಸ್ಕಾರವನ್ನು ಮಾಡ್ತಾರೆ. ಆಗ ಶ್ರೀನಿವಾಸ ಅವರಿಗೆ ಪ್ರತ್ಯಕ್ಷನಾಗ್ತಾನೆ. ಆವಾಗ ತನ್ನ ಬೇಜಾರೇನಿತ್ತು ಅದನ್ನು ಶ್ರೀನಿವಾಸನಿಗೆ ಅವರು ಹೇಳ್ಕೊಳ್ತಾರೆ. ಈ ಥರ ವಿಶ್ವಕರ್ಮನಿಂದ ನನಗೆ ಶಾಪ ಬಂದಿದೆ, ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಿ, ಯಾವ ರೀತಿಯಾದಂತಹ ಶಾಪ ಅದು ಈ ಥರ ಆಗೋಗಿದೆ. ಆಗ ಶ್ರೀನಿವಾಸರು ಹೇಳ್ತಾರೆ ಅವ್ರಿಗೆ, ಯಾವ ಬಗ್ಗೆನೂ ನೀನು ಯೋಚನೆ ಮಾಡಬೇಡ, ನಿನ್ನ ಶಾಪಗಳೆಲ್ಲ ಲೋಕೋದ್ಧಾರಕ್ಕೆ ಆಗತ್ತೆ. ಮತ್ತು ನನ್ನ ಈ ಗ್ರಂಥಗಳಿಗೆಲ್ಲ, ಈ ದ್ರಾವಿಡ ಭಾಷೆ ಗ್ರಂಥಗಳಿಗೆ ಪಿಶಾಚ ಭಾಷೆ ಆಗೋಗ್ಲಿ, ಅದರ ಬಗ್ಗೆ ನೀನು ಯೋಚಿಸಬೇಡ. ನಾನೇ ಸ್ವತಃ ತಾಮ್ರಪರ್ಣಿ ನದಿ ತೀರದಲ್ಲಿರುವಂತಹ ತಿರುಕುರುಹೂರಿನಲ್ಲಿ ನಮ್ಮಾಳ್ವಾರಾಗಿ ನಾನು ಹುಟ್ಟಿ ಬರ್ತೇನೆ. ನೆನ್ನೆ ತಾನೇ ನಮ್ಮಾಳ್ವಾರ ಕತೆ ಹೇಳಿದೆ. ನಮ್ಮಾಳ್ವಾರಾಗಿ ನಾನು ಹುಟ್ಟು ಬಂದು ನಂತರ ನಿನ್ನ ಈ ವೇದಾಂತ ಸಾರ ತತ್ವಾರ್ಥಗಳೆಲ್ಲನೂ ದ್ರಾವಿಡ ಭಾಷೆಯಿಂದಲೇ ಸಹಸ್ರಗಾದ ರೂಪದಲ್ಲಿ ಹರಿಯೋ ಹಾಗೆ ನಾನು ನೋಡ್ಕೊಳ್ತೀನಿ. ಮತ್ತು ವೈಕುಂಠವಾಸಿಯಾದ ನಿತ್ಯ ಸೂರಿಗಳು, ಗರುಡ, ವಿಶ್ವಕ್ಸೇನ, ಶಂಖ, ಗದ, ನನ್ನ ಅವಯವಗಳು ಏನು ಬರುತ್ತೆ, ಚಕ್ರಗಳು ಎಲ್ಲನೂ, ಶ್ರೀವತ್ಸ, ಕೌಸುಭ, ವನಮಾಲೆ ಎಲ್ಲವೂ ಆಳ್ವಾರಗಳ ಅವತಾರವಾಗಿ ಬಂದು ನಿನ್ನ ಈ ದ್ರಾವಿಡ ಭಾಷೆಯ ತತ್ವಾರ್ಥ ಶಾಸ್ತ್ರಾರ್ಥಗಳಿರುವಂತಹ ತತ್ವಗಳಿರುವಂತಹ ನಿನ್ನ ಗ್ರಂಥವನ್ನು ಇಡೀ ಪ್ರಪಂಚಕ್ಕೆ ತಿಳಿಯೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ನಮ್ಮಾಳ್ವಾರಿಂದನೇ ನಮಗೆ ನಾಲಾಯರ ಸಿಗೋದು. ಎಲ್ಲ ಆಳ್ವಾರಗಳು ಒಬ್ಬೊಬ್ಬರು ಒಂದೊಂದರ ಅವತಾರ. ಪೆರಿಯಾಳ್ವಾರ್ ಗರುಡ ಅವತಾರ ಎಲ್ಲ ಹೇಗೆ ಬಂದೆ, ಹಾಗೆ ಶಂಕು, ಚಕ್ರ, ಗದ ಎಲ್ಲ ಒಂದೊಂದೊಂದೊಂದರ ಅಂಶದಿಂದ ಹುಟ್ಟಿ ಬಂದಂತಹ ಆಳ್ವಾರಗಳೇ ಎಲ್ಲ ಅವರ ದಿವ್ಯ ಸೂಕ್ತಿಗಳನ್ನು ಬರೆದಿರೋದು. ಈ ರೀತಿಯಾಗಿ ಭಗವಂತ ಅದನ್ನು ನಡೆಸಿಕೊಡ್ತಾನೆ. ಅಷ್ಟೇ ಸಾಲದು ಅಂತ ಹೇಳಿ ತಿರುಪತಿಯಲ್ಲಿ ನನ್ನ ಉತ್ಸವ ಆಗೋವಾಗ ಮುಂದೆ ನೀನು ರಚಿಸಿರುವಂತಹ ಈ ದ್ರಾವಿಡ ಭಾಷೆಯ ಗ್ರಂಥಾರ್ಥಗಳೇ, ಶ್ರೀಸೂಕ್ತಿಗಳೇ ಪಾರಾಯಣವಾಗಬೇಕು. ಅದರಿಂದ ನನಗೆ ತುಂಬ ಸಂತೋಷ ಆಗತ್ತೆ, ನಾನು ಸಂತುಷ್ಟನಾಗ್ತೇನೆ ಅಂತ ಶ್ರೀನಿವಾಸ ಹೇಳ್ತಾನೆ. ಇವತ್ತಿಗೂ ಉತ್ಸವ ಬರುವಾಗ ಜಿಯರುಗಳಿಂದ ಕೂಡಿದ ಪ್ರಬಂಧ ಪಾರಾಯಣ ಮಾಡುವಂತಹ ಗೋಷ್ಠಿ ಭಗವಂತನ ಮುಂದೆ ಬರುತ್ತದೆ. ವೇದ ಗೋಷ್ಠಿ ಭಗವಂತನ ಉತ್ಸವದ ಹಿಂದೆ. ಅದನ್ನು ಆಲಿಸಿಕೊಂಡು ಪೂರ್ತಿ ಉತ್ಸವವನ್ನು ಅನುಭವ ಮಾಡ್ತಾನಂತೆ ಭಗವಂತ. ಸರಿ, ಒಂದು ಕೊಟ್ಟಿದ್ದಂಥ ವಿಶ್ವಕರ್ಮನ ಶಾಪಕ್ಕೆ ಅವನಿಗೆ ಸಿಕ್ತು, ಮುಕ್ತಿ ಸಿಕ್ತು.
ನಂತರ ಅವನು ರಾಜನ ಪಲ್ಲಕ್ಕಿಯನ್ನು ಹೊರಬೇಕು. ಏನದು? ನಹುಷ ಅಂತ ಅವನು ಇಂದ್ರ ಪದವಿಯನ್ನು, ಅವನು ಇಂದ್ರನನ್ನು ಸೋಲಿಸಿ ಅವನ ಸ್ವರ್ಗಾಧಿಪತ್ಯವನ್ನೆಲ್ಲ ಅವನಿಂದ ಕಿತ್ಕೊಂಡ್ಬಿಟ್ಟಿರ್ತಾನೆ. ತುಂಬಾ ದುರಂಕಾರ ಅವನಿಗೆ. ಅದು ಸಾಲದು ಅಂಥೇಳಿ ಇಂದ್ರನ ಪತ್ನಿ ಶಚೀದೇವಿ ನನ್ನ ಹೆಂಡತಿ ಆಗಬೇಕು ಅಂತ ತುಂಬ ಹಠ ಮಾಡ್ತಾ ಇರ್ತಾನೆ. ಆವಾಗ ನಾರದ ಒಂದು ಶಚೀದೇವಿಗೆ ನಾರದನ ಹತ್ರ ಹೇಳ್ಕೊತಾಳೆ, ಈ ರೀತಿ ಕೇಳ್ತಾ ಇದ್ದಾನೆ, ಏನು ಮಾಡಲಿ, ನನಗೆ ತುಂಬ ದೊಡ್ಡ ಆಪತ್ತು ಬಂದಿದೆ, ಏನು ಮಾಡಲಿ ಅಂತ. ಆಗ ನಾರದ ಒಂದು ಉಪಾಯವನ್ನು ಹೇಳ್ಕೊಡ್ತಾನೆ. ಸಪ್ತ ಋಷಿಗಳಿಂದ ಹೊತ್ತಂತಹ ಪಲ್ಲಕ್ಕಿನಲ್ಲಿ ನೀನು ಬಂದರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಅವನಿಗೆ ಒಂದು ಷರತ್ತನ್ನು ಹಾಕು. ಅಷ್ಟು ಸುಲಭವಾಗಿ ಅವನು ಬರೋದಕ್ಕಾಗಲ್ಲ ಅಂತ. ಸರಿ, ಇವಳು ಅದನ್ನೇ ಹೇಳ್ತಾಳೆ. ಅವನು ಎಲ್ಲ ಸಪ್ತರ್ಷಿಗಳಿಗೂ ಆಜ್ಞೆಯನ್ನು ಮಾಡ್ತಾನೆ, ನೀವು ಬಂದು ನನ್ನನ್ನು ಹೊತ್ಕೊಂಡು ಹೋಗಬೇಕು ಪಲ್ಲಕ್ಕಿನಲ್ಲಿ ಅಂತ. ಆ ಸಪ್ತರ್ಷಿಗಳಲ್ಲಿ ಅಗಸ್ತ್ಯರು ಒಬ್ಬರು, ಅವರು ಮುಂದೆ ಇರ್ತಾರೆ. ಬಟ್ ಅಗಸ್ತ್ಯರು ಏನಂದರೆ ಸ್ವಲ್ಪ ಕುಳ್ಳು ಎಲ್ಲರಿಗಿಂತ. ಹಾಗೆ ಸಾಮಾನ್ಯ ಕುಳ್ಳಿಗಿದ್ದವ್ರನ್ನ ಏನು ಅಗಸ್ತ್ಯನ ನೀನು ಅಂತ ಹೇಳೋ ಒಂದು ಮಾತಿದೆ. ಮುಂದೆ ಇರ್ತಾರೆ ಅವರು, ಬೇರೆಯವರೆಲ್ಲ ಎತ್ತರದಲ್ಲಿರ್ತಾರೆ, ಇವರು ಕುಳ್ಳು, ಪಲ್ಲಕ್ಕಿ ಕುಂಟುತ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ನಹುಷನಿಗೆ ಆತ್ರ, ಯಾವಾಗ ಶಚೀದೇವಿನ ಪಡಿತೀನೋ ನಾನು ಅನ್ನೋ ಆತ್ರ. ಸರ್ಪ ಅಂತ ಅಂದರೆ ಬೇಗ ಅನ್ನೋದಕ್ಕೂ ಸರ್ಪ ಅಂತ ಹೇಳ್ತಾರೆ. ಹೇಳ್ತಾ ಇರ್ತಾನೆ. ಇವ್ರಿಗೆ ನಡೆಯೋಕ್ಕಾಗತ್ತೆ ಅಷ್ಟೇ ನಡೀತಿರ್ತಾರೆ. ಕೋಪ ಬಂದು ಮುಂದೆ ಇದ್ದಂತಹ ಅಗಸ್ತ್ಯನ ಕಾಲಲ್ಲಿ ಒದ್ದು ಸರ್ಪ ಅಂತ ಬೈತಾನೆ. ಕೋಪ ಬಂದ್ಬಿಡುತ್ತೆ. ಪಲ್ಲಕ್ಕಿಯನ್ನು ಕೆಳಗೆ ಬೀಳಿಸಿ ಅವನ ಕೆಳಗೆ ಬೀಳ್ತಾನೆ. ನೀನು ಸರ್ಪವಾಗಿ ಹುಟ್ಟು ಭೂಲೋಕದಲ್ಲಿ ಅಂತ ಶಾಪ ಕೊಡ್ತಾರೆ ಅಗಸ್ತ್ಯರು. ಅವನು ಸರ್ಪವಾಗಿ ಹೋಗ್ತಾನೆ. ಅವನ ಅಹಂಕಾರಕ್ಕೆ ಅವನಿಗೆ ಮತ್ತೆ ಇನ್ನೊಂದು ಶಾಪ ಸಿಗುತ್ತೆ ನಹುಷನಿಗೆ. ರಾಜ ಪಲ್ಲಕ್ಕಿನ ಹೊತ್ತಿದ್ದಾಯಿತು, ಶಾಪ ವಿಮೋಚನೆ ಆಯಿತು ಅದರಿಂದ. ಇನ್ನೊಂದು ಹೇಗೆ? ರಾಕ್ಷಸ ಮಾಂಸ ಭಕ್ಷಣೆ ಹೇಗೆ ಸಾಧ್ಯ? ಸಾಮಾನ್ಯವಾಗಿ ಇಲಿವಾಲ ವಾತಾಪಿ ಕತೆ ಗೊತ್ತಿದೆ ಎಲ್ರಿಗೂ. ಬರು ರಾಕ್ಷಸರು. ಅವರು ಹೇಗೆ ಅಂದರೆ, ಅವರ ತಂದೆಯ ಪಿತೃಕಾರ್ಯ ಬಂದಾಗ ಈ ಋಷಿ ಮುನಿಗಳ ಇವ್ರುಗಳನ್ನೆಲ್ಲ ಕರೆಯೋದು, ಬ್ರಾಹ್ಮಣಾರ್ಥಕ್ಕೆ ಅಂತ ಕರೆಯೋದು. ಸಾಮಾನ್ಯ ಬ್ರಾಹ್ಮಣರಲ್ಲಿ ಆ ಪದ್ಧತಿ ಉಂಟು. ಅವರ ತಂದೆಗಳ ಪಿತೃಕಾರ್ಯಗಳು ಬಂದಾಗ ಬ್ರಾಹ್ಮಣರನ್ನ ಕರೆಸಿ ಅವರಿಗೆ ಕಾಲೆಲ್ಲ ತೊಳೆದು ಅವ್ರ ಊಟಕ್ಕೆ ಹಾಕೊಂಡು ಒಂದು ಸಂಪ್ರದಾಯ ಮೊದಲಿಂದ ಬಂದಿರೋಂಥ ಒಂದು ಪದ್ಧತಿ ಅದು. ಅವನು ಆ ರೀತಿ ಮಾಡಬೇಕಾದ್ರೆ ಹೋಗ್ಬಿಟ್ಟು ಇವರುಗಳನ್ನೇ ಕರೆಯೋದು. ಕರೆದಾಗ ಅವರು ಬರ್ತಾರೆ. ಇಲ್ಲಿ ವಾತಾಪಿಯನ್ನು ಮೇಕೆಯನ್ನಾಗಿ ಮಾಡಿ, ರಾಕ್ಷಸರಲ್ವ ಅವ್ರಿಗೆ ಮಾಯಾ ಬುದ್ಧಿಗಳು ಗೊತ್ತು, ಮೇಕೆಯನ್ನಾಗಿ ಮಾಡಿ ಅದನ್ನು ಕಡಿದು ಅದರಲ್ಲಿ ಆಹಾರವನ್ನು ತಯಾರಿಸಿ ಅವರಿಗೆ ಬಡಿಸೋದು. ಅವರು ಅದನ್ನು ತಿಂದಾದ್ಮೇಲೆ, ಭಕ್ಷಣೆ ಮಾಡಾದ್ಮೇಲೆ, ಎಲ್ಲ ಸಂಪೂರ್ಣವಾಗಿ ಹೊಟ್ಟೆಗೆ ಹೋದ ಮೇಲೆ ವಾತಾಪಿ ಅಂತ ಕರೆಯೋದು. ಅವನಿಗೆ ಒಂದು ವಿದ್ಯೆ ಇತ್ತು. ಅವನನ್ನು ಎಷ್ಟೇ ತುಂಡುಗಳಾಗಿ ಮಾಡಿದ್ರು ಅವನು ಮತ್ತೆ ಅದೇ ರೀತಿ ಆಗ್ತಾ ಇದ್ದ. ಅವನು ಹಾಗೆ ಅವ್ರ ಹೊಟ್ಟೆಯಿಂದ ಬರ್ತಾ ಇದ್ದ, ಅವರು ಸಾವನ್ನು ಆಗ್ತಾಯಿದ್ರು. ಈ ರೀತಿ ಬ್ರಾಹ್ಮಣಗಳೆಲ್ಲ ಋಷಿಮುನಿಗಳನ್ನೆಲ್ಲ ಅವನು ಸಾಯಿಸ್ತಾ ಬರ್ತಾ ಇರ್ತಾನೆ. ಇದು ಇವ್ರಿಗೆ ಅಗಸ್ತ್ಯರಿಗೆ ಇದು ಗೊತ್ತಿರುತ್ತೆ. ಒಂದು ಬಾರಿ ಇದೇ ರೀತಿ ಒಂದು ಅಗಸ್ತ್ಯರನ್ನು ಕರೀತಾರೆ, ಈ ಥರ ನಮ್ಮ ತಂದೆದಿದೆ, ನೀವು ದಯವಿಟ್ಟು ಬರಬೇಕು ಅಂತ. ಸರಿ, ಒಪ್ಕೊಳ್ತಾರೆ. ಯಾಕಂದರೆ ಇವರಿಬ್ಬರನ್ನ ಸಂಹಾರ ಮಾಡಿದ್ರೇ ಮುಂದೆ ಎಲ್ಲರೂ ಬದುಕೋಕೆ ಸಾಧ್ಯ ಅಂತ ಗೊತ್ತಾಗುತ್ತೆ ಅಗಸ್ತ್ಯರಿಗೆ. ಸರಿ, ಬರ್ತೀನಿ ಅಂತ ಒಪ್ಕೊಳ್ತಾರೆ. ನಂತರ ಅವನು ಮಾಮೂಲಿ ಅವನ ಥರನೇ ಇಲ್ವಾಲ ಬಂದು ವಾತಾಪಿನ ಕರೀತಾನೆ. ಮೇಕೆಯನ್ನು ಮಾಗಿ ಅವರನ್ನು ಕಡಿದು ಎಲ್ಲ ಪಾಕವನ್ನಾಗಿ ಮಾಡಿ ಅವರಿಗೆ ಬಡಿಸ್ತಾನೆ. ಅದನ್ನು ಅಗಸ್ತ್ಯರು ತಿಂತಾರೆ. ರಾಕ್ಷಸ ಮಾಂಸ ಭಕ್ಷಣೆ ಆಯಿತು. ತಕ್ಷಣ ಅವರ ಅಣ್ಣ ಇಲ್ವಾಲ ಕರೆದ, ವಾತಾಪಿ ಅಂತ ಕರೆದ, ಅವನು ಬರ್ತಾನೆ ಅಂತ. ಇವರು ವಾತಾಪಿ ಜೀರ್ಣೋಭವ ಅಂತ ಹೊಟ್ಟೆ ಮೇಲೆ ಕೈ ಇಟ್ಟರು. ಅವನು ಜೀರ್ಣವಾಗೋದು, ಅವನು ನಾಶವಾದ. ಯಾವಾಗ ತಮ್ಮ ಬರಲಿಲ್ವೋ, ಇವರೇ ಅಗಸ್ತ್ಯ ಮಾಡಿರೋಂತಹ ಇದೇನೋ ಚೇಷ್ಟೆ ಇದೆ ಇದರಲ್ಲಿ, ಇವರಿಂದ ನನ್ನ ತಮ್ಮ ಹತನಾದ ಅಂಥೇಳಿ ಅವರನ್ನು ಸಾಯಿಸೋಕ್ಕೆ ಬರ್ತಾನೆ. ಇಲ್ವಾಲನ್ನು ಕೂಡ ಅವರು ಸಾಯಿಸ್ತಾರೆ. ಹಾಗಾಗಿ ರಾಕ್ಷಸರ ನಾಶವೂ ಆಯಿತು, ರಾಕ್ಷಸ ಮಾಂಸ ಭಕ್ಷಣೆಯೂ ಆಯಿತು. ವಿಶ್ವಕರ್ಮ ಕೊಟ್ಟಂತಹ ಶಾಪಗಳ ವಿಮೋಚನೆಯೂ ಆಯಿತು. ಈ ರೀತಿಯಾಗಿ ಕುಂಭಕರ್ಣನು, ಕುಂಭ ಸಂಭವ, ಕುಂಭದಲ್ಲಿ ಜನಿಸಿದಂತಹ ಅಗಸ್ತ್ಯರ ಕಥೆಯನ್ನು ಕೂಡ ನಾವು ಸ್ಮರಣೆಯನ್ನು ಮಾಡಿದ್ವಿ. ನಂತರ ಈ ಪಾಶುರವನ್ನು ಗೋದೆ ಪೇಯಾಳ್ವಾರಿಗೆ ಸಮರ್ಪಣೆಯನ್ನು ಮಾಡಿದ್ದಾಳೆ. ಪೇಯಾಳ್ವಾರ್ ಯಾರು? ಅವರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಚೆನ್ನೈ ಹತ್ತಿರ ಇರುವಂತಹ
ಮೈಲಾಪುರದಲ್ಲಿ ಆದಿಕೇಶವ ಸ್ವಾಮಿ ದೇವಾಲಯಕ್ಕೆ ಸೇರಿದಂತಹ ಸರೋವರದಲ್ಲಿ ಕೆಂದಾವರೆಯಲ್ಲಿ ಅವತರಿಸಿದಂತಹವರು ಅಯೋನಿಜರು ಇವರು. ಅಲ್ಲಿ ಭಗವಂತ ಅದನ್ನೇ ಹೇಳಿರ್ತಾನೆ, ನನ್ನ ಚಕ್ರಾಂಕಿತಗಳು ಎಲ್ಲನೂ ಯೋನಿಜರಾಗಿ ಅಯೋನಿಜರಾಗಿ ಹುಟ್ಟಿ ನಿನ್ನ ಈ ದ್ರಾವಿಡ ಭಾಷೆ ತಮಿಳು ಭಾಷೆಯ ಗ್ರಂಥವನ್ನು ಎತ್ತಿ ಹಿಡಿತಾರೆ ಅಂತ. ನಿನ್ನೆ ತಿರುಮಳಶಿ ಆಳ್ವಾರ್ ಅವರಿಬ್ಬರ ಗರ್ಭದಲ್ಲಿ ಹುಟ್ಟಿದ್ರೂ ಮಗುವಾಗಿ ಜನಿಸದೆ ಒಂದು ಮಾಂಸವಾಗಿ, ಆದರೆ ಅದು ಹುಟ್ಟಿ ಭೂದೇವಿ ಶ್ರೀದೇವಿಯ ಅನುಗ್ರಹದಿಂದ ಭಗವಂತನ ಅನುಗ್ರಹದಿಂದ ಆಳ್ವಾರಾಗ್ತಾರೆ. ಇಲ್ಲೂ ಕೂಡ ಪೇಯ ಆಳ್ವಾರರು ಒಂದು ಮೈಲಾಪುರ ಅಂತ ಈಗಲೂ ಇದೆ, ಅಲ್ಲಿ ಆದಿಕೇಶ್ವರ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನದ ಸರೋವರದಲ್ಲಿ ಕೆಂದಾವರೆಯಲ್ಲಿ ಅಲ್ಲಿ ಅಯೋನಿಜರಾಗಿ ಹುಡ್ತಾರೆ. ಒಂದು ಮಗು ಅಲ್ಲಿ ಸಿಗತ್ತೆ, ಅದು ಅಲ್ಲಿ ಹಾಗೆ ಬೆಳೆಯುತ್ತೆ. ಪೇಯಾಳ್ವಾರ ಅಂತ ಯಾಕೆ ಹೇಳ್ತಾ ಇದ್ರು ಅವ್ರಿಗೆ ಅಂದರೆ, ಸದಾಕಾಲ ಪರಮಾತ್ಮನ ಸಂಬಂಧದ ಅಮಲಿನಲ್ಲೇ ಇದ್ದವರು. ಅದನ್ನೇ ಈ ಪಾಶುರಕ್ಕೆ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಭಗವದ್ ಅನುಭವದ ಅದರ ರಸಾನುಭವದಲ್ಲೇ ಇದ್ದು ಹೊರಗಿನ ಪ್ರಪಂಚ ಅವರ ಕಿವಿಗೇ ಬೀಳೋದಿಲ್ಲ. ಆ ರೀತಿಯಾಗಿ ಅವರು ಇದ್ದವರು. ಕೆಲವೊಂದು ಬಾರಿ ನಗೋದು. ಯಾಕೆ ಅಂದರೆ ಆ ಭಗವಂತನ ಸ್ಮರಣೆಗಳು ಬಂದಾಗ, ಅವನ ಲೀಲೆಗಳು ಬಂದಾಗ ನಗೋದು. ಅವನು ಹತ್ತಿರಕ್ಕೆ ಬರಲಿಲ್ಲ ಅಂದರೆ ಅಯ್ಯೋ ವಿಯೋಗ ಆಗ್ತಾ ಇದೆಯಲ್ಲ ಅಂತ ಅಳೋದು. ಈ ರೀತಿ ಮಾಡ್ತಾ ಇದ್ರಿಂದ ಅವರನ್ನು ಒಬ್ಬ ಹುಚ್ಚ ಅಂತ ಅಂದ್ಕೊಂಡು ಪೇಯಾಳ್ವಾರ್ ಅಂತ ಅವರಿಗೆ ಹೇಳ್ತಾ ಇದ್ರು. ಅವರು ಭ್ರಾಂತಿ ಯೋಗಿ ಅಂತಲೂ ಕೂಡ ಹೇಳ್ತಾರೆ. ಅವ್ರನ್ನ 100 ಪಾಶುರಗಳನ್ನು ಬರೆದಿದ್ದಾರೆ. ಮೂನ್ರಾಮ್ ತಿರುವಂದಾದಿ ಅಂತ. ಇವರು ಭಗವಂತನ ಖಡ್ಗದ ಅಂಶ. ಅವರು ಹೇಗೆ ನನ್ನ ಖಡ್ಗ ಗದಾ ಪದಮಗಳೆಲ್ಲ ಅಂಶವಾಗಿ ಬಂದು ಆಳ್ವಾರಾಗಿ ಬಂದು ಬರ್ತಾರೆ ಅಂತ ಹೇಳಿದರು, ಅದೇ ರೀತಿಯಾಗಿ ಪೇಯಾಳ್ವಾರರು ಖಡ್ಗದ ಅಂಶ. ಪಾಶುರದಲ್ಲಿ ಹೇಳಿದೆ, ಭಗವಂತನ ನಾಮವನ್ನು ಗೊತ್ತಿರೋರು ಒಂದು ಕಡೆ ಸೇರಿದರೆ ಹೇಗಿರುತ್ತೆ ಅಂತ. ಇಲ್ಲಿ ಪೊಯ್ಯಾರ್, ಪೂದತ್ತಾರ್, ಪೇಯಾಳ್ವಾರ್ ಅವ್ರು ಮೂರಲ್ಲಿ ಇವರು ಮೂರನೇವರು. ಮೊದಲ ಆಳ್ವಾರ್ ಅಂತ ಹೇಳ್ತಾರೆ. ಆ 3 ಆಳ್ವಾರಲ್ಲಿ ಇವರು ಮೂರನೇವರು. ಒಬ್ಬರು ಭೂಮಿಯನ್ನೇ ಹಣತೆಯನ್ನಾಗಿ, ಸಮುದ್ರದ ನೀರನ್ನೇ ತೈಲವನ್ನಾಗಿ ಮಾಡಿ ಆ ಭಗವಂತನ ಜ್ಞಾನಜ್ಯೋತಿ ಬತ್ತಿಯನ್ನು ಮಾಡಿ ಭಗವಂತನನ್ನು ನೋಡ್ತಾರೆ, ಬೆಳಕನ್ನು ಹಚ್ಚುತ್ತಾರೆ ಅವನಿಗೆ. ಆ ಬೆಳಕಿನಲ್ಲಿ ಭಗವಂತನನ್ನು ಇನ್ನೊಬ್ಬರು ಆಳ್ವಾರ್ ನೋಡ್ತಾರೆ. ಪೂದತ್ತಾರು ಹೇಳಬೇಕಾದ್ರೆ 3 ಒಟ್ಟು ಪಾಶುರವನ್ನು ಅವಾಗ ಹೇಳ್ತೀನಿ. ಈ ಪೇಯಾಳ್ವಾರರು ಇವರಿಬ್ಬರು ಹಚ್ಚಿದ ದೀಪದ ಬೆಳಕಿನಲ್ಲಿ ಭಗವಂತನನ್ನು ನೋಡ್ತಾರೆ. ಅವನ ಶಂಕು ಚಕ್ರ ಗದಾ ಖಡ್ಗಗಳನ್ನೆಲ್ಲ ಅವನನ್ನು ನೋಡ್ತಾರೆ. ಅವನ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನು ಕೂಡ ಅವರು ನೋಡ್ತಾರೆ. ಆ ರೀತಿಯಾದೊಂದು ಪಾಶುರನ ಆರಂಭದಲ್ಲಿ ಬರೀತಾರೆ. ಈ ಮೂವರು ಒಂದು ಸಾರಿ ದಿವ್ಯ ದೇಶ ಯಾತ್ರೆಗಳಲ್ಲಿದ್ದಾಗ 3 ಜನರು ಒಟ್ಟಿಗೆ ಒಂದು ಕಡೆ ಸಿಗ್ತಾರೆ. ಅದನ್ನು ತಿರುಕೋಯಿಲೂರು ಅಂತ ಹೇಳ್ತಾರೆ. ಅಲ್ಲಿ ಹೇಗೆ ಸಿಗ್ತಾರೆ ಅಂತ ಅಂದರೆ, ಒಂದು ಜೋರಾಗಿ ಮಳೆ ಬರ್ತಾ ಇರುತ್ತೆ, ತುಂಬ ಕತ್ತಲು, ಜಾಗನೇ ಇರಲ್ಲ. ಆ ಜಾಗಕ್ಕೆ ಮೊದಲು ಪೊಯ್ಯಾಳ್ವಾರ್ ಹೋಗ್ತಾರೆ. ಅಲ್ಲಿ ನಿಂತಿರ್ತಾರೆ ಅವರು. ಮಳೆಯಿಂದ ಸ್ವಲ್ಪ ತಪ್ಪಿಸ್ಕೊಂಡು ರಾತ್ರಿ ಕಳೆದು ಮುಂದೆ ಹೋಗೋಣ ಅಂತ ಅವರಲ್ಲಿ ಇರ್ತಾರೆ. ಆ ಜಾಗಕ್ಕೆ ಪೂದತ್ತಾಳ್ವಾರ್ ಎರಡನೇವರು ಹೋಗ್ತಾರೆ. ಅಲ್ಲಿ ಯಾರೋ ಒಬ್ಬರು ಒಳಗಿದ್ದಾರೆ ಅಂತ ಗೊತ್ತಾಗುತ್ತೆ. ಬರ್ಬೋದಾ ಒಳಗೆ ಅಂತ ಕೇಳ್ತಾರೆ. ಧಾರಾಳವಾಗಿ ಬನ್ನಿ, ಚಿಕ್ಕ ಜಾಗ, ಒಬ್ಬರು ಮಲಗೋಷ್ಟು ಜಾಗ ಇದೆ, ಇಬ್ಬರು ನಿಂತ್ಕೋಬಹುದು ಅಷ್ಟು ಜಾಗ ಇದೆ, ಬನ್ನಿ ಒಳಗೆ ಅಂತ ಅವರನ್ನು ಕರೀತಾರೆ. ಅವರಿಬ್ಬರು ಎಲ್ಲಿಯವರು ಏನು, ಸಾಮಾನ್ಯವಾಗಿ ಇಬ್ಬರು ಸೇರಿದಾಗ ನೀವೆಲ್ಲಿಂದ ಬರ್ತಿದ್ದೀರಾ, ನಾನು ಎಲ್ಲಿಂದ ಬರ್ತೀನಿ, ನಿಮ್ಮ ಯಾವ ಊರು ಎನ್ನ ಕೇಳ್ತಾರಲ್ಲ, ಅದೇ ರೀತಿ ಸಂಭಾಷಣೆಗಳು ಬರ್ತಿದ್ದಾಗ ಇಬ್ಬರಿಗೂ ಸಮಾನವಾದ ಒಂದು ವಿಷಯ ಅಂದರೆ ಭಗವಂತ. ಅವನ ವಿಷಯ ಬರುತ್ತೆ, ಮಾತಾಡ್ತಾ ಇರ್ತಾರೆ. ನಂತರ ಈ ಪೇಯಾಳ್ವಾರ್ ಕೂಡ ಅಲ್ಲಿಗೆ ಹೋಗ್ತಾರೆ. ಜಾಗ ಇದೆಯಾ, ಒಳಗೆ ಬರ್ಬೋದಾ? ಆಯಿತು, ಒಬ್ಬರು ಮಲ್ಕೊಳ್ಬೋದು, ಇಬ್ಬರು ನಿಂತ್ಕೋಬೋದು, ಕೂತ್ಕೋಬೋದು, 3 ಜನ ನಿಂತ್ಕೋಬೋದು, ಅಷ್ಟು ಜಾಗ ಇದೆ, ಬನ್ನಿ ನೀವು ಒಳಗೆ ಬನ್ನಿ ಅಂತ ಕರೆದ್ರು. 3 ಜನ ನಿಂತ್ಕೊಂಡು ಭಗವಂತನ ಬಗ್ಗೆ ಅವನ ಅನುಭವಗಳನ್ನು ಮಾತಾಡ್ತಾ ಇರ್ತಾರೆ. ಯಾಕೆಂದರೆ 3 ಜನಕ್ಕೂ ಭಗವಂತನ ಪರಮ ಭೋಗ್ಯ. ನಮಗೆ ಯಾವುದಾದ್ರೂ ಒಂದು ಸಿಹಿ ತಿಂಡಿ ತುಂಬ ಇಷ್ಟ ಆಗೋಗಿದ್ರೆ, ಉದಾಹರಣೆಗೆ ಸಕ್ಕರೆ ಪೊಂಗಲೇ ಇಟ್ಕೊಳಪ್ಪ, ಸಿಹಿ ಪೊಂಗಲ್ಲು ಇಷ್ಟ ಆಯಿತು, ಇಬ್ಬರು ಅದನ್ನು ಚೆನ್ನಾಗಿ ಮಾಡೋವಂಥವ್ರು ನಾವಿಬ್ಬರು ಸಿಕ್ಕಿದ್ದೀವಿ, ಏನು ಹೇಳ್ತೀವಿ?
ಇದೇನಾಯಿತು ಬೆಳಿಗ್ಗೆ? ಇಲ್ಲ, ಭಗವಂತನಿಗೆ ಇವತ್ತು ಧನುರ್ಮಾಸ ಅಲ್ಲ, ಸಿಹಿ ಪೊಂಗಲ್ ಮಾಡಿದ್ದೆ. ಹೌದಾ, ಹೆಂಗೆ ಮಾಡ್ತೀರಾ ನೀವು? ಅವ್ರು ಹಿಂಗೆ ಹೇಳ್ತಾರೆ, ಇಲ್ಲ ಅದಕ್ಕೆ ಇನ್ನೂ ಬೆಲ್ಲ ಒಂದೆಲ್ಲ ಒಂಚೂರು ಕಲ್ಸಕ್ಕೇನು ಹಾಕಿ ಇನ್ನೂ ತುಂಬ ಚೆನ್ನಾಗಾಗತ್ತೆ. ಆ ರೀತಿಯಾಗಿ ಭಗವಂತನ ಒಂದೊಂದೇ ನಾಮಗಳನ್ನು ಹೇಳ್ತಾ 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 ಪುರಂದರದಾಸರು ಹೇಳ್ದಂಗೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಕುಡಿಯಿರೋ ಅಂತ. ಮೊದಲೇ ಪಾಯಸ ತುಂಬ ವಿಶೇಷ. ಅದಕ್ಕೆ ಕೃಷ್ಣನಾಮ ಅನ್ನೋ ಸಕ್ಕರೆಯನ್ನು ಹಾಕಿ, ರಾಮನಾಮ ವಿಶೇಷ, ಅದರ ಜೊತೆಗೆ ಕೃಷ್ಣನಾಮ, ಇನ್ನೂ ಜೊತೆಗೆ ವಿಠಲನಾಮವನ್ನು ಸೇರಿಸಿದ್ರೆ ಯಾವ ರೀತಿ ಬಾಯಿನ ನಾವು ಚಪ್ಪರಿಸಬಹುದು. ಆ ರೀತಿಯಾದಂತಹ ಒಂದು ಸನ್ನಿವೇಶ ಇವರು ಮೂವರಲ್ಲಿ ಅಲ್ಲಿ ಬರುತ್ತೆ. ಹಾಗೆ ಮಾತಾಡ್ತಿರ್ತಾರೆ. 3 ಜನ ಆರಾಮಾಗಿ ನಿಲ್ಲುವಂತಹ ಜಾಗ ಅದು. ಒಂಥರ ಇಕ್ಕಟ್ಟಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಕ್ಕಟ್ಟಿನ ಆರಂಭ. ಯಾರೋ ತಳ್ತಾ ಇದ್ದಾರೆ, ನಿಂತ್ಕೊಳ್ಳೋಕೆ ಜಾಗ ಆಗ್ತಾಯಿಲ್ಲ. ಇನ್ಯಾರು ಬರಲಿಲ್ವಲ್ಲ, ಇನ್ಯಾರು ನಾನು ಬರ್ತೀನಿ ಅಂತ ಕೇಳಿಕೊಂಡು ಬರಲಿಲ್ವಲ್ಲ, ಇನ್ಯಾರು ಬಂದಿದ್ದಾರೆ, ಇಷ್ಟೊಂದು ಇಕ್ಕಟ್ಟಾಗ್ತಾ ಇದೆ, ಒಂಥರ ತಳ್ಳೋ ರೀತಿ ಅನುಭವ ಆಗ್ತಾ ಇದೆಯಲ್ಲ ಅಂತ ಅಂದಾಗ 3 ಜನಕ್ಕೂ ಆಗ ಅವರ ಜ್ಞಾನಕ್ಕೆ ಗೊತ್ತಾಗತ್ತೆ ಭಗವಂತನೇ ಸಾಕ್ಷಾತ್ ಬಂದು ನಿಂತಿದ್ದಾನೆ. ಅಂದರೆ ಎಲ್ಲಿ ಭಕ್ತರು ಅವನ ಸ್ಮರಣೆಯನ್ನು ಮಾಡ್ತಿರ್ತಾರೋ ಅಂಥ ಜಾಗದಲ್ಲಿ ಸಾಕ್ಷಾತ್ ಭಗವಂತನೂ ಬರ್ತಾನಂತೆ. ಅದನ್ನು ಕೇಳೋದಕ್ಕೆ ಅವನಿಗೆ ಪರಮ ಸುಖವಂತೆ. ಹೇಗೆ ಅವನಿಗೆ ಪರಮ ಸುಖ ಅಂದರೆ ಕೃಷ್ಣಾವತಾರದಲ್ಲಿ ಹೇಳ್ತಾರೆ, ಕೃಷ್ಣಾವತಾರದಲ್ಲಿ ಅವನು ಮಗುವಾಗಿದ್ದಾಗ ಅವನ ಕಾಲಬೆರಳನ್ನು ಅವನು ಬಾಯಿಗಿಟ್ಕೊಂಡಂತೆ ಕೃಷ್ಣ. ಯಾಕೆ ಇಟ್ಕೊಂಡ ಅಂದರೆ, ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ, ನಾರಾಯಣೇ ನಮಕ್ಕೆ ಪರಿತರುವಾನ್ ಹೇಳ್ತೀವಿ, ಅವನ ಪಾದಗಳಿಗೆ ಶರಣಾಗಬೇಕು, ಅವನ ಪಾದಗಳ ರುಚಿ ಆ ಥರ ಇದೆ, ಅದರಲ್ಲೇ ಇರಬೇಕು ನಾವು, ಅವನ ಪಾದಗಳ ಸ್ಮರಣೆ ಅಷ್ಟೊಂದು ವಿಶೇಷ. ಹೇಳಿ 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 ಭಗವಂತನಿಗೆ ಅನಿಸ್ತಂತೆ, ನನ್ನ ಭಕ್ತರೆಲ್ಲ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಿದ್ದಾರಲ್ಲ, ಆ ಪಾದದಲ್ಲಿ ಏನು ರುಚಿ ಇದೆ ನೋಡೋಣ ಅಂತ ಹೇಳಿ ಕೃಷ್ಣಾವತಾರದಲ್ಲಿ ಅವನೇ ತನ್ನ ಪಾದವನ್ನೇ ತೆಗೆದು ಅವನು ಬಾಯಿಗಿಟ್ಕೊಂಡಿದ್ದಂತೆ. ಅಂದರೆ ಭಕ್ತರ ಮೇಲೆ ಅವನಿಗೆ ಅಷ್ಟೊಂದು ಪ್ರೀತಿ. ಅವನಿಗೆ ಅವರು ಏನು ಹೇಳ್ತಾರೆ ಅದನ್ನು ಮತ್ತೆ ಪರೀಕ್ಷೆ ಮಾಡಿ ನೋಡ್ತಾನೆ. ಹೌದಾ, ನನ್ನನ್ನು ಇವ್ರು ಇಷ್ಟೊಂದೆಲ್ಲ ಹೊಗಳ್ತಾ ಇದ್ದಾರಲ್ಲ, ನಿಜಾನಾ ಇದು? ಹಾಗಾದ್ರೆ ಅದನ್ನು ಹೆಂಗೆ ತಿಳ್ಕೊಳ್ಳೋದು, ಮಾಡಿ ನೋಡೋಣ ಅಂತ ಹೇಳಿ ಭಗವಂತನೇ ಮಾಡ್ತಾನಂತೆ. ಆ ರೀತಿಯಾದ ತುಂಬ ಆಸೆಯನ್ನು, ಭಕ್ತರ ಮೇಲೆ ಆಸೆಯುಳ್ಳವನು, ಕೃಪೆಯನ್ನು ಉಳ್ಳವನು ಭಗವಂತ. ಅವರ ಮಾತನ್ನೇ ಕೇಳೋಷ್ಟು. ಅದಕ್ಕೆ ಅದು ಹೇಳಿರಿ, ನೀ ಏನೇ ಒಂದು ನೀರನ್ನಾಗಲಿ ನೀ ಭಕ್ತಿಯಿಂದ ಕೊಟ್ಟರೆ ನನಗದು ತುಂಬ ಖುಷಿಯಾಗಿ, ನಾನು ತುಂಬ ಸಂತೋಷವಾಗಿ ಅದನ್ನು ನಾನು ತಗೊಳ್ತೀನಿ. ಭಕ್ತರ ಮೇಲೆ ಅಷ್ಟೊಂದು ಪ್ರೀತಿ ಅವನಿಗೆ. ಆವಾಗ ಗೊತ್ತಾಗುತ್ತೆ 4ನೇಯವನಾಗಿ ಭಗವಂತನೇ ಬಂದಲ್ಲಿ ನಿಂತಿದ್ದಾನೆ. ಹಾಗಾಗಿ ಇಲ್ಲಿ ಒಂದು ಇಕ್ಕಟ್ಟು ಉಂಟಾಗ್ತಾ ಇದೆ ಅಂತ ಅವ್ರ ಮೂವರಿಗೆ ಗೊತ್ತಾಗುತ್ತೆ. ಇಲ್ಲೂ ಕೂಡ ಸಾಕ್ಷಾತ್ ಭಗವಂತನೇ ಕೇಳ್ತಾ ಇರ್ತಾನೆ. ಯಾಕೆಂದರೆ ಇಲ್ಲಿರೋರ ಮನಸ್ಸಿನಲ್ಲೆಲ್ಲ ಇರುವವನು ಅವನೇ. ಸಾಕ್ಷಾತ್ ಅವನು ಬಂದೇ ಬರ್ತಾನೆ. ಅವನ ನಾಮಸ್ಮರಣೆಯನ್ನು ಭಕ್ತರಲ್ಲಿ ಕೇಳೋದಕ್ಕೆ ತುಂಬ ಇಷ್ಟ ಅಂತ. ಭಕ್ತರ ಬಾಯಲ್ಲಿ ಎಷ್ಟು ವಿಶೇಷವಾಗಿರುತ್ತೆ ಅಂದರೆ ಅದನ್ನು ಹನುಮಂತ ಸಿದ್ಧಪಡಿಸಿದ್ದಾನೆ. ರಾಮ ಅವನ ಅವತಾರವನ್ನೆಲ್ಲ ಮುಗಿಸಿ ಅವನ ವೈಕುಂಠಕ್ಕೆ ಹೊರಟ. ಸರಿಯೂ ನದಿ ಮೂಲಕವಾಗಿ ಹೋದ ಅವನು. ಅವಾಗ ಎಲ್ಲರನ್ನೂ ಕರೀತಾನಂತೆ, ಯಾರ್ಯಾರು ನನ್ನ ಜಾಗಕ್ಕೆ ವೈಕುಂಠಕ್ಕೆ ಬರಬೇಕು ಅಂತ ಆಸೆ ಪಡ್ತೀರೋ ಎಲ್ಲರೂ ಬನ್ನಿ ಅಂತ ಎಲ್ಲರೂ ಹೊರಡ್ತಾ ಇದ್ರಂತೆ ಸುಮಾರು ಜನ. ಆದರೆ ಹನುಮಂತ ಹೊರಡಲಿಲ್ಲಂತೆ. ಯಾಕಪ್ಪ ನೀನು ಬರಲ್ವಾ ಅಂದರೆ ಹನುಮಂತ ಹೇಳದಂತೆ, ಅಲ್ಲೇನಿದೆ ನನಗೆ, ನಿನ್ನನ್ನು ಬರೀ ನೋಡೋದಷ್ಟೇ. ಆದರೆ ಇಲ್ಲಿ ಭೂಮಿ ಮೇಲೆ ನಿನ್ನ ನಾಮ ರಸ ಇದೆ, ನಿನ್ನ ಭಕ್ತಿ ರಸ ಇದೆ, ಅದನ್ನು ನಾನು ಕೇಳಬೇಕು. ಅದರಿಂದ ನನಗೆ ಆನಂದ. ಎಲ್ಲಿಯವರೆಗೆ ಭೂಮಿ ಮೇಲೆ ರಾಮನಾಮ ಇರುತ್ತೋ ಅಲ್ಲಿಯವರೆಗೂ ನಾನು ಭೂಮಿ ಮೇಲೇ ಇರ್ತೀನಿ, ನಿನ್ನ ಜೊತೆ ಬರಲ್ಲ ಅನ್ನೋದು. ಅಂದರೆ ಭಗವಂತನ ನಾಮ ಸ್ಮರಣೆಗೆ ಅಷ್ಟೊಂದು ವಿಶೇಷವಾದ ಶಕ್ತಿ ಇದೆ, ಅಭಿರುಚಿ ಇದೆ. ಅದನ್ನು ನಾವು ಸದಾಕಾಲ ಮಾಡಬೇಕು. ವಿಶೇಷವಾಗಿ ಧನುರ್ಮಾಸದಲ್ಲಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈಗ ಮಾಡಿದ್ರೆ, ಮೊದಲೇ ಹೇಳಿದ್ದೆ ಧನುರ್ಮಾಸ ತುಂಬ ವಿಶೇಷ. ಆಗ ಮಾಡೋದ್ರಿಂದ ದೇವತೆಗಳ ಬ್ರಾಹ್ಮಿ ಮುಹೂರ್ತ 1ಕ್ಕೆ 10, 10ಕ್ಕೆ 100 ಪಟ್ಟು, 100ಕ್ಕೆ 1000 ಪಟ್ಟು ನಮಗೆ ಏನು ಬೇಕೋ ಅದು ಸಿಗತ್ತೆ. ನಮಗೆ ಬೇಕಾದವನೇ ಅವನು, ಹಾಗಾಗಿ ಅವನು ಸಿಗ್ತಾನೆ. ನಾವು ಕೂಡ ಹನುಮಂತ ಏನು ಹೇಳ್ತಾ ಇದ್ದಾನೆ ಅದನ್ನು ನಾವು ಪಾಲಿಸ್ತಾ ಇದ್ದೀವಿ. ಅವನ ನಾಮ ರಸವನ್ನು, ಅವನ ಭಕ್ತಿಯ ರಸವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅವನೇ ಪರಮ ಭೋಗ್ಯ ಅಂತ, ಅವನೇ ನಮ್ಮ ರಕ್ಷಕ ಅಂತ ಅವನಿಗೆ ಶರಣಾಗತರಾಗಿ ಅವನನ್ನು ನಾವು ಅನುಭವವನ್ನು ಮಾಡ್ತಾ ಇದ್ದೀವಿ. ಪೊಯ್ಹೆಯಾಳ್ವಾರರ
ಮೊದಲ ಒಂದೇ ಒಂದು ಪಾಶುರವನ್ನು ಇವತ್ತು ನಾನು ಅನುಸಂಧಾನವನ್ನು ಮಾಡ್ತೇನೆ. ತಿರುಕ್ಕಂಡೇನ್ ಪೊನ್ಮೇನಿ ಕಂಡೇನ್ ತಿಹಳುಂ ಅರುಕ್ಕನಣಿ ನಿರಮುಂ ಕಂಡೇನ್ ಶಯಕ್ಕಳರುಂ ಪೊನ್ನಾಳಿ ಕಂಡೇನ್ ಪುರಿಶಂಗಂ ಕೈ ಕಂಡೇನ್ ಎನ್ನಾಳಿ ವಣ್ಣನ್ ಪಾಲಿನ್. ಇದು ಮೊದಲನೆಯ ಒಂದೇ ಒಂದು ಪಾಶುರ. 100 ಪಾಶುರಗಳು ಹೀಗೇ ಇದೆ. ಅವರು ಹಚ್ಚಿದಂತಹ ದೀಪದಲ್ಲಿ, ಅವರು ಕೊಟ್ಟಂತಹ ಪ್ರಕಾಶದಲ್ಲಿ ನಾನು ನನ್ನ ಭಗವಂತನನ್ನು ಕಂಡೆ. ಹೇಗೆ? ತಿರುಕ್ಕಂಡೇನ್, ನಾನು ನನ್ನ ಸ್ವಾಮಿಯನ್ನು ನೋಡಿದೆ. ಅವನ ಪೊನ್ಮೇನಿ ಕಂಡೇನ್. ಪೊನ್ ಅಂದರೆ ಚಿನ್ನ. ಅವನ ತಿರುಮೇನಿ ಚಿನ್ನದಂತೆ ಹೊಳಿತಾ ಇತ್ತದು. ಪೊನ್ಮೇನಿ ಕಂಡೇನ್ ತಿಹಳುಂ ಅರುಕ್ಕನಣಿ ನಿರಮುಂ ಕಂಡೇನ್. ಲಕ್ಷ್ಮಿಯ ಅವನಿಗೆ ಕಾಂತಿ ಬಂದಿತ್ತು ಭಗವಂತನಿಗೆ, ಅವನದೇ ಕಾಂತಿನ ಲಕ್ಷ್ಮಿಯನ್ನು ಕೂಡ ಸೇರಿಸ್ತಾ ಇದ್ದಾರೆ. ಯಾಕೆ ಅಂದರೆ ಲಕ್ಷ್ಮಿ ಇಲ್ಲದೆ ನಾರಾಯಣನಿಲ್ಲ. ಹಾಗಾಗಿ ಲಕ್ಷ್ಮಿಯ ಶರೀರದ ಕಾಂತಿಯಿಂದ ಅವನಿಗೆ ಸುವರ್ಣದ ಕಾಂತಿ ಬಂತು ಅಂತ ಇಲ್ಲಿ ಆಳ್ವಾರ್ ಹೇಳ್ತಾರೆ. ಲಕ್ಷ್ಮಿ ಎಷ್ಟು ಕಾಂತಿಯುತಳು. ಆ ಕಾಂತಿ, ಆ ಲಕ್ಷ್ಮಿ ಅವಳ ವಕ್ಷಸ್ಥಳದಲ್ಲಿ ಇರೋದರಿಂದ ಅವಳದೇ ಕಾಂತಿಯನ್ನು ಸೇರಿ ಅವನ ತಿರುಮೇನಿ ಸುವರ್ಣ ಕಾಂತಿಯನ್ನು ಹೊಂದಿತ್ತು. ಆ ರೀತಿಯ ಸ್ವಾಮಿಯ ದಿವ್ಯ ಮಂಗಳ ವಿಗ್ರಹವನ್ನು ನಾನು ಕಂಡೆ. ಆ ವಿಗ್ರಹದಲ್ಲಿ, ತಿರುಮೇನಿಯಲ್ಲಿ ಯುದ್ಧಕ್ಕೆ ಸಿದ್ಧವಾಗಿ ಸೂರ್ಯನಂತೆ ಪ್ರಕಾಶಿಸುವ ಚಕ್ರ, ಸದಾಕಾಲ ಯುದ್ಧಕ್ಕೆ ಸಿದ್ಧ ಚಕ್ರ. ಭಗವಂತನ ಭಕ್ತರು ಯಾರು ಕರೀತಾರೆ ಅವರನ್ನು ಕಾಪಾಡೋಕ್ಕೋಸ್ಕರ ಸದಾಕಾಲ ಸಿದ್ಧವಾಗಿರುವಂತಹ ಚಕ್ರ ಸುದರ್ಶನರನ್ನು, ಮತ್ತು ಬೆಳ್ಳಗಿರುವ ಪುರಿಶಂಗಂ ಕೈ ಕಂಡೇನ್, ಹೊನ್ನಾಳಿ ಕಂಡೇನ್. ಆಳಿ ಅಂದರೆ ಚಕ್ರ. ಪುರಿಶಂಗಂ ಕೈ ಕಂಡೇನ್, ಬೆಳ್ಳಗಿರುವಂತಹ ಬಲಮುರಿ ಶಂಖವನ್ನು ಅವನ ಕೈಯಲ್ಲಿ ನಾನು ನೋಡಿದೆ. ಮೊದಲನೇ ಪಾಶುರದಲ್ಲಿ ಭಗವಂತ ಹೇಗಿದ್ದಾನೆ ಎಂಬ ವರ್ಣನೆಯನ್ನು ಅವರು ಕೊಡ್ತಾ ಇದ್ದಾರೆ. ನನ್ನ ಸ್ವಾಮಿ ಶ್ರೀಮನ್ನಾರಾಯಣನನ್ನು ಸಮೀಪದಲ್ಲೇ ನಾನು ನೋಡಿದೆ ಅಂತ ಹೇಳಿ ಅವರ ಈ ಮೊದಲನೆಯ ಒಂದು ಪಾಶುರ. ಭಗವದ್ ದರ್ಶನ ಭೋಗ್ಯವಾದದ್ದು, ಸುಖಾನುಭವ. ಭಗವಂತನ ದರ್ಶನ ಮಾಡಿ ಒಂದು 5 ನಿಮಿಷ ಕಣ್ಣು ಮುಚ್ಚಿ ಕೂತ್ರೆ ಹೇಗೆ ಆಳ್ವಾರ್ ಹೇಳಿದ್ದಾರೆ ಆ ರೀತಿಯಾದ ಒಂದು ದರ್ಶನ ಪೂರ್ತಿ ನಮಗೆ ಸಂಪೂರ್ಣವಾಗಿ ನಮ್ಮ ಕಣ್ಣು ಮುಂದೆ ಅವನು ಬರ್ತಾನೆ, ಅವನು ಕೊಡ್ತಾನೆ. ಬಂದು ನಮ್ಮ ಕುಲಶೇಖರ ಆಳ್ವಾರ್ ಹೇಳ್ದಂಗೆ ನಮ್ಮ ಹೃದಯದಲ್ಲಿ ವಾಸವನ್ನು ಮಾಡ್ತಾನೆ. ಮಾತಮಂ ತಾರಾರೋ ಅಂದರೆ ಅವರು ಮಾತೇ ಆಡ್ತಿರ್ಲಿಲ್ವಂತೆ. ಪೇ ಆಳ್ವಾರ್ ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಈ ರೀತಿಯಾದ ಅವನ ಅನುಭವದಲ್ಲೇ ಇದ್ದಂಥವರು. ಇಲ್ಲಿ ಆಡಬಾರ್ದಾ, ಬಾಗ್ಲಂತೂ ತೆಗಿಲಿಲ್ಲ, ಮಾತಾಡಬಾರ್ದಾ ಅಂತ ಅವಳಿಗೆ ಹೇಗೆ ಹೇಳ್ತಾ ಇದ್ದಾರೆ. ಅವರು ಅವನ ಭಗವದ್ ಧ್ಯಾನದಲ್ಲಿ ಮಾತೇ ಆಡ್ತಿರ್ಲಿಲ್ಲ, ಸದಾಕಾಲ ಅವನ ಧ್ಯಾನದಲ್ಲೇ ಇದ್ದಂಥವರು. ನಾರಾಯಣನನ್ನು ನೋಡಿದವರಾದ್ದರಿಂದ ನಾತತ್ತುಳಾಯಿ ಮುಡಿ ನಾರಾಯಣನ್ ಅಂತ ಈ ಪಾಶುರದಲ್ಲಿ ಹೇಳಿದ್ದಾರೆ. ಈ ಎಲ್ಲ ಪದಗಳ ಹೋಲಿಕೆಯನ್ನು ಅವರ ಪಾಶುರಕ್ಕೆ ಕೊಟ್ಟು ಇವತ್ತಿನ ಪಾಶುರವನ್ನು ಅವರಿಗೆ ಸುಪ್ರಭಾತವಾಗಿ ಸಮರ್ಪಣೆಯನ್ನು ಮಾಡಿದ್ದಾಳೆ ಗೋದೆ. ನೋ ತುಚ್ಚುವರ್ಹುಂ ಪುಹಿ ನಿನ್ನವಮ್ಮನಾಯ್ ಮಾತ್ತಮುಂ ತಾರಾರೋ வாசல்திருவாத்தார் நாத்தத்துழாய் முடிநாராயணன் நம்மால் போத்த பறை தரும் புண்ணிய நாள் பண்டொரு நாள் கூத்தத்தின் வாழ் வீழ்ந்த கும்பகர்ணனும் தோத்தும் உனக்கே பெரும் துயில்தான் தந்தானோ ஆத்தவனந்தருடையாய் அருங்கலமே தேத்தமாய் வந்து திரையேலோர் எம்பாவாய். பாதங்கள் தீர்க்கும் பரமனடி காட்டும் வேதம் அனைத்துக்கும் வித்தாகும் கோதை தமிழ் 5 அறியாத மானிடரை வையும் சுமப்பது வம்பு. திருவாடிப்பூரத்தில் சதுதித்தாள் வாழியே, திருப்பாவை 30 செப்பினாள் வாழியே, பெரியாழ்வார் பெத்தெடுத்த பெண் பிள்ளை வாழியே, பெரும்புதூர் மாமனுக்கு பின்னானாள் வாழியே, ஒரு 143 உரைத்தார் வாழியே, உயிரரங்கற்கே கண்ணி உகந்ததித்தாள் வாழியே, மறுவாரும் திருமல்லி வளநாடி வாழியை, மண் புதுவை நகர் கோதை மலர் பதங்கள் வாழியே. மங்களம் விஷ்ணு சித்தாய வடபத்ரசயாய ச மங்களம் சூர்வபூரிभ्यै கோதாயை நித்யமங்களம் மங்களம் கௌசலேந்திராய மகனீய குணாப்தயே சக்கரவர்த்தி தனூஜாயை சார்வபௌமாய மங்களம்.
ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.